ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮುಖಿ ಗಣಕ ಅವಿನ್ ಟಿವಿ. ಒಂದು ವಿಶೇಷ ಕಾರ್ಯಕ್ರಮ ಅಂತಂದರೆ ನಿಮ್ಮ ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ. ನಿಮ್ಮ ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ ಒಂದು ವಿಶೇಷ ಕಾರ್ಯಕ್ರಮ. ಅವಿನ್ ಟಿವಿ ಯಾವಾಗಲೂ ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುತ್ತೆ. ಇದು ಕತೆ 2. ಮೊನ್ನೆ ಒಂದು ದಾರದಲ್ಲಿ ಗ್ರಾಮ ಪಂಚಾಯತಿ ಮಾಡಿದ್ವಿ, ಇದು 2ನೇದು ಕತೆ. ಈ ಒಂದು ಕಾರ್ಯಕ್ರಮವನ್ನು ನೀವು ನೋಡೋದಲ್ದೇ ನಿಮ್ಮ ಸ್ನೇಹಿತರು ನೋಡ್ಬೇಕು. ಹಾಗಾಗಿ ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಾದ್ರು ಇದ್ದರೆ ಅವರು ಉತ್ತರ ಕೊಡ್ತಾರೆ. ಇವತ್ತು ನಮ್ಮ ಜೊತೆ ಇರ್ತಕ್ಕಂಥವರು ಬಾಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು. ಬಾಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವ್ರ ಹೆಸರೇನು, ಅವ್ರ ಪರಿಚಯ, ಅವ್ರ ಉದ್ಯೋಗ ಏನು, ಗ್ರಾಮ ಪಂಚಾಯತಿ ವಿಚಾರಗಳು, ಸರ್ಕಾರದ ವಿಚಾರಗಳು ಒಂದಷ್ಟು ಹಲವಾರು ಗೊತ್ತು ಅವರಿಗೆ. ಅವ್ರನ್ನೇ ಕೇಳ್ತಾ ಹೋಗೋಣ. ನೀವೀಗ ಏನು ಮಾಡ್ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಬಿ ಮಂಜುನಾಥ್ ಅಂತ. ಆಹಾ, ಊರು? ನಮಸ್ತೆ, ನನ್ನ ಹೆಸರು ಬಿ ಮಂಜುನಾಥ್ ಅಂತೇಳಿ. ಬಾಳೂರು ನಮ್ದು. ಬಾಳೂರು. ಈಗ ಒಂದು ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ತಂದೆ ತಾಯಿ ಹೆಸರೇನು? ನನ್ನ ತಂದೆ ಹೆಸರು BK ಬೆಳ್ಳಚಾರ್ ಅಂತ. ತಾಯಿ ಹೆಸರು ಯಶೋದಮ್ಮ ಅಂತೇಳಿ. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 4 ಜನ ಮಕ್ಕಳು. 4 ಜನ. ಎಷ್ಟು ಗಂಡು ಎಷ್ಟು ಹೆಣ್ಣು? ನಾನು ಕೊನೆಯವನು. 3 ಜನ ಅಕ್ಕಂದಿರು. ಮದುವೆ ಆಗಿದೆ ಎಲ್ಲರೂ? ಹೌದು, ಮದುವೆ ಆಗಿದೆ. ದೊಡ್ಡ ಅಕ್ಕ ಮಾತ್ರ ಮನೆಯಲ್ಲಿ ಇದ್ದಾರೆ. ಈಗ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಶುರು ಮಾಡಿದಿರಿ? ನಾನು ಓದಿದ್ದೆಲ್ಲ ಜವಡೆ SLR, ಇದು ಜವಡೆ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಅಲ್ಲೇ ಓದಿದ್ದು. ಜವಡೆ. ಈಗ ನೀವೇನು ವೃತ್ತಿ ಮಾಡ್ತಿದ್ದೀರಿ? ನಾನೀಗ ಕೃಷಿನೂ ಮಾಡ್ತೀನಿ, ಮತ್ತೆ ಕಾಂಟ್ರಾಕ್ಟ್ ಕೆಲಸನೂ PW ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಈಗ ನೀವಿವತ್ತು ಬಾಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ. ಹೌದು. ಈ ಹಿಂದೆ ಗ್ರಾಮ ಪಂಚಾಯತಿಗೆ ನಾನು ಸದಸ್ಯ ಆಗಬೇಕು ಅಥವಾ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಏನು ಅಂದ್ರೆ, ನಾವು ಹಿಂದೆಂದನೂ ಇದು ಮಾಡ್ಕೊಂಡು ಬರ್ತಾ ಇದ್ವು. ಎಲೆಕ್ಷನ್ ಎಲ್ಲ ನಾವು ಯಾವತ್ತು ಹೋಗಿರ್ಲಿಲ್ಲ. ನಮ್ಮ ಇದರಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಊರವರೆಲ್ಲ ಈ ಸರಿ ಒಂದು ಇದು ಮಾಡೋಣ ಅಂಥೇಳಿ ಹೊಸದಾಗಿ ಒಂದು ಕಂಟೆಸ್ಟ್ ಮಾಡಿದ್ರು. ಎಲ್ಲ ಜನ ಆಶೀರ್ವಾದ ಮಾಡಿ ನಾವು ಗೆದ್ದು ಅಧ್ಯಕ್ಷ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲ, ನಿಮಗೆ ಎಲ್ಲೋ ಒಂದು ಕಡೆ ಈಗ ಕೃಷಿನೂ ಮಾಡ್ತಾ ಇದ್ರಿ, ಗುತ್ತಿಗೆ ಮಾಡ್ತಾ ಇದ್ರಿ, ಆಗ ಈ ಗ್ರಾಮ ಪಂಚಾಯತಿಯಿಂದ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅಥವಾ ನಿಮ್ಗೆ ಏನಾದ್ರು ಒಂದು ನೋವಾಗಿ ಯಾವುದೋ ಗ್ರಾಮ ಪಂಚಾಯತಿಂದಲೋ ಸರ್ಕಾರದಿಂದಲೋ ಒಂದಿನ ಯಾವುದೋ ಕೆಲಸ ಆಗಿಲ್ಲ ಅಂತ ಬೇಜಾರಾಗಿ ನೋಡೋಣ ಗ್ರಾಮ ಪಂಚಾಯತಿಗೆ ಹೋಗೋಣ ಅಂತ ಏನಾರು ಅನಿಸಿದೆ? ನಾವು ಅಂದ್ರೆ ಏನಾದ್ರು ಪಂಚಾಯತಿ, ನಮ್ಮ ಗ್ರಾಮ ಪಂಚಾಯತಿ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಒಂದು ಹಿಂದಿಂದನೂ ಒಂದು ನಮ್ಗೆ ಒಂದು ಛಲ ಮತ್ತೆ ಒಂದು ಇದಿತ್ತು, ನಿಷ್ಠೆ, ಮಾಡಲೇಬೇಕು ಅಂತೇಳಿ. ಹಾಗೇನೆ ಈಗ ನಾವು ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾ ಇದೀವಿ. ಕೆಲವರು ನಿಮ್ಮ ಗ್ರಾಮ ಪಂಚಾಯತಿಲಿ ಎಷ್ಟು ಜನ ಮೆಂಬರ್ ಇದ್ದಾರೆ? 6 ಜನ ಇದ್ದಾರೆ. 6 ಜನ ಮೆಂಬರ್. ಈಗ ಗ್ರಾಮ ಪಂಚಾಯತಿ ಅಧಿಕಾರಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ನಾವೀಗ 2.5 ವರ್ಷ. ಬೇರೆಯವರು ಗೀತಾ ಅಂತೇಳಿ, ಅವರು KR ಗೀತಾ ಅನ್ನೋ ಅಧ್ಯಕ್ಷರಾಗಿದ್ರು. ಜನರಲ್ ಲೇಡಿ ಬಂದಿತ್ತು. ಈಗ ನಾನಾಗಿ ಒಂದು 9-10 ತಿಂಗಳಾಗಿದೆ ನಾನು ಇವಾಗ ಬಂದು. ಈಗ ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ಗೊತ್ತಲ್ಲ, ನೀನು MLA MP ಚುನಾವಣೆ ನಡೆದಂಗೆ ನಡೀತದೆ. ಸರಿ, ಗ್ರಾಮ ಪಂಚಾಯತಿಗೆ ಸದಸ್ಯರಾದ್ರಿ. ಆನಂತರ 2.5 ವರ್ಷಗಳ ಕಾಲ ಸದಸ್ಯರಾಗಿ ಇದ್ರಿ. ಈಗ ಕ್ಯಾಟಗರಿ ವೈಸ್ ಈಗ ನೀವು ಅಧ್ಯಕ್ಷರಾಗಿದ್ದೀರಿ. ಈಗ ಸುಮಾರು 3-3.5 ವರ್ಷಗಳಲ್ಲಿ ಗೆದ್ದಾಗ ಎಷ್ಟು ಖುಷಿ ಇತ್ತು ಗೊತ್ತಿಲ್ಲ. ಆದರೆ ಆನಂತರ ಒಂದು ದಿವಸ ಎಲ್ಲರೂ ಬೇಜಾರಾಗಿ, ನಾನು ಈ ಚುನಾವಣೆನೇ ಬೇಡದಿತ್ತು, ನನಗೆ ಈ ಜನಗಳ ಹತ್ರ ಈ ಮಾತು ಕೇಳ್ಬೇಕಾ, ನಾನು ವೃತ್ತಿ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಗುತ್ತಿಗೆದಾರನಾಗ ಆರಾಮಾಗಿದ್ದೆ ಅಂತ ಏನಾದ್ರು ಬೇಜಾರಾಗಿದೆಯಾ? ಇಲ್ಲ, ಬೇಜಾರ ಕೆಲವರಿಗೆ ಅನ್ಸುತ್ತೆ. ಅಂದ್ರೆ ನಮ್ಮಲ್ಲಿ ನಮ್ಮೂರವರು ನಮ್ಗೆ ಎಲ್ಲಾ ತರದಲ್ಲೂ ಒಳ್ಳೆ ಸಹಕಾರ ಮಾಡಿದ್ದಾರೆ. ನಾವು ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ, ಹೊಸದಾಗಿ ಬಂದವರಿಗೆಲ್ಲ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ. ಎಲ್ಲ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಫೋನ್ ಮಾಡ್ತಾರೆ. ಏನು ಮಾಡಕ್ ಆಗಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರಂದ್ರೆ ಅದನ್ನ ನಿಭಾಯಿಸಲೇಬೇಕು. ನೀರಿಂದಾಗ್ಲಿ, ಕರೆಂಟ್ ಇಂದಾಗ್ಲಿ, ಬೇಲಿ ಕೇಸ್ಗಳು, ಕೆಲಸನೂ ಈಗೆಲ್ಲ ಸ್ವಲ್ಪ ನಮ್ಮಲ್ಲಿ ಕೆಲಸಗಳೆಲ್ಲ ಈಗ ಮೊದಲೆಲ್ಲ ಸ್ವಲ್ಪ ಆಗ್ತಾ ಇತ್ತು. ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲೆಲ್ಲ ಸ್ವಲ್ಪ ಕೆಲಸ ಕಾರ್ಯಗಳು ಕಡಿಮೆ. NRGS ಅಲ್ಲಿ ಒಂದು ನಾವು ಈಗ ಅದನ್ನ ನಂಬ್ಕೊಂಡು ಒಂದು ಕೆಲಸ ಮಾಡಿಸ್ತಾ ಇದೀವಿ ಎಲ್ಲ. ಅದು ಬಿಟ್ರೆ ಬೇರೆ ಯಾವುದೇ ಅನುದಾನಗಳು ಹೊರತ್ತೆ ಸ್ವಲ್ಪ. ಈಗ ಸಾಮಾನ್ಯವಾಗಿ ಮಾತಾಡ್ತಾರೆ, ನನಗೆ ರಾಜಕೀಯ ಗುರುಗಳು ಇದ್ರು, ಇಂಥವ್ರಿಂದ ನಾನು ರಾಜಕಾರಣಕ್ಕೆ ಬಂದೆ ಅಂತ. ನೀವು ರಾಜಕಾರಣಕ್ಕೆ ಬರೋದಕ್ಕೆ ಯಾರು ಗುರುಗಳಿದ್ದಾರೆ ನಿಮ್ಗೆ? ಹೌದು, ನಮ್ಗೆ ನಾನ್ ರಾಜಕೀಯಕ್ಕೆ ನಮ್ಗೆ ಗುರುಗಳಂದ್ರೆ ಬೆನ್ನೆಲ್ ಬಂದ್ರೆ ನಮ್ಗೆ ಭರತಣ್ಣ ಅಂತೇಳಿ, ಭರತ್ ಅಂತೇಳಿ ಅವರೇ ನಮ್ಮನ್ನೆಲ್ಲ ಇದ್ ಮಾಡಿ
ನೀವು ಹಾಗಾದ್ರೆ ಒಂದು ಪಕ್ಷದಲ್ಲಿದ್ರಿ, ಯಾವ ಪಕ್ಷದಲ್ಲಿದ್ರಿ? ನಾನು ಬಿಜೆಪಿ ಪಕ್ಷದಲ್ಲಿ. ಬಿಜೆಪಿಯಲ್ಲಿ ಇದ್ರಿ. ಹೌದು. ಅಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಗುರುತು ಏನಿರಲ್ಲ ಇರಲ್ಲ, ಆದ್ರೂ ನಾನು ಇದಾಗಿ ಬಿಜೆಪಿ ಗುರ್ಸ್ಕೊಂಡಿದ್ದೀನಿ. ಈಗ ಬರೋಣ, ಈಗ ನಿಮ್ಮ ಗ್ರಾಮ ಪಂಚಾಯತಿ ಕತೆ ಗಣೇಶನ್ ಜೊತೆ ಅಂತ. ಈಗ ಗ್ರಾಮ ಪಂಚಾಯತಿ ಈಗ ಬಂದ ತಕ್ಷಣನೇ ನಿಮಗೆ ನೀವು ಮೆಂಬರ್ ಆಗಿದ್ದಾಗ ಬರ್ತಾ ಇದ್ದ ಫೋನಿಗೂ ಅಧ್ಯಕ್ಷ ಆದ್ಮೇಲೆ ಬರೋ ಫೋನಿಗೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಇಲ್ಲ, ಜಾಸ್ತಿ ಆಗಿದೆ. ಜಾಸ್ತಿ ಎಲ್ಲ ತುಂಬಾ ಜನ ಫೋನ್ ಮಾಡ್ತಾರೆ. ಆದ್ರೂ ಎಲ್ಲ ನಮ್ಮ ಕೈಲಾದಷ್ಟನ್ನೆಲ್ಲ ಸ್ಪಂದಿಸಿ ಕೆಲಸ ಮಾಡ್ಕೊಡ್ತೀವಿ, ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋಣ. ಓಕೆ, ನೋಡೋಣ. ಈಗ ಮೊನ್ನೆ ಒಂದು ಗ್ರಾಮ ಪಂಚಾಯತಿ ಕತೆ ಎಲ್ಲ ಕೇಳಿದ್ವಿ, ನೀವು ನೋಡಿರ್ಬೋದು. ಈಗ ನಿಮ್ಮ ಗ್ರಾಮ ಪಂಚಾಯತಿಯ ಕತೆ ಈಗ ಏನಾಗುತ್ತೆ ಅಂದ್ರೆ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಅಲ್ಲಿ ಇಲ್ಲಿ ಹಾಕ್ತಾರೆ, ಕೋಟ್ಯಾಂತರ ರೂಪಾಯಿ ಬರುತ್ತೆ ಗ್ರಾಮ ಪಂಚಾಯತಿಗೆ, ಮತ್ತೆ ಗ್ರಾಮ ಪಂಚಾಯತಿಯವರು ಭ್ರಷ್ಟಾಚಾರ ಮಾಡ್ತಾರೆ, ಬಹಳಷ್ಟು ಒಂದು ಕೆಟ್ಟ ಹೆಸರೇ ಇರೋಂಥದ್ದು. ಗ್ರಾಮ ಪಂಚಾಯತಿ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಅಂತ ಎಲ್ಲೂ ನಾನು ಕೇಳಿಲ್ಲ. ಯಾಕೆ ಸರ್ಕಾರದ ಅನುದಾನ ಬರಲ್ವಾ ಏನಂತೇಳಿ ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಈಗ ಎಲೆಕ್ಟ್ರಿಸಿಟಿ, ಈಗ ನಮ್ಮಲ್ಲಿ ಮಲೆನಾಡಲ್ಲಿ ಏನಾಗುತ್ತೆ ಅಂದ್ರೆ ಮೋಡ ಬಂದ್ರೆ ಕರೆಂಟ್ ಹೋಗುತ್ತೆ, ಮಳೆ ಬಂದ್ರೆ 3 ದಿನ ಕರೆಂಟೇ ಇಲ್ಲ, ಇಂಥ ಸ್ಥಿತಿ. ಯಾಕಂದ್ರೆ ಅದು ಅಷ್ಟು ವ್ಯವಸ್ಥೆ ಸರಿ ಇಲ್ಲ. ಈಗ ನಿಮ್ಗೆ ವಿದ್ಯುತ್ತಿನ ಈ ಮೊನ್ನೆ ಈಗ 19ರಲ್ಲೂ ಫ್ಲಡ್ ಆದಾಗ ಅದ್ ಬಿಡಿ, ಬೇರೆ ವಿಚಾರ. ಈಗ ನಿಮ್ಮ ಬರೀ ಗ್ರಾಮ ಪಂಚಾಯತಿ ಬಗ್ಗೆನೇ ಮಾತಾಡೋಣ. ಎಲೆಕ್ಟ್ರಿಸಿಟಿಗೆ KEB ಸರಿಯಾಗಿ ಸಹಕಾರ ಕೊಡ್ತಾರ? ಸರಿಯಾದ ವ್ಯವಸ್ಥೆ ಇದೆಯಾ? ಇದೆ. ನಮ್ಮಲ್ಲಿ ಈಗ ನಮ್ಮ ಬಾಡೂರಲ್ಲೇ ಈಗ ಅವ್ರದ್ದು ಸ್ವಲ್ಪ ಆಫೀಸ್ ಆಗಿದೆ. ಮತ್ತೆ ನಮ್ಮಲ್ಲಿ ಮರಗಳೆಲ್ಲ ಜಾಸ್ತಿ, ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆದ್ರೆ ದೊಡ್ಡದೊಳಗೆಲ್ಲ ಲೈನ್ ಹೋಗಿದೆ, ಸಮಸ್ಯೆ ಆಗುತ್ತೆ. ಆದಷ್ಟು ಬೇಗ ಮಾತ್ರ ಸ್ಪಂದಿಸ್ತಾರೆ. ಜೈ ಆಗ್ಲಿ ಲೈನ್ ಮೆನ್ಗಳಾದ್ರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಈಗ ಜೊತೆಗೆ ನಿಮ್ಮಲ್ಲಿ ಒಂದಷ್ಟು ವಾಟರ್ ಸಪ್ಲೈದು ಬಹಳಷ್ಟು ಮೋಟರ್ಗಳಿದಾವೆ, ಹಾಗಾಗಿ ಎಲ್ಲದಕ್ಕೂ ಎಲೆಕ್ಟ್ರಿಸಿಟಿನೇ ಇರೋಂಥದ್ದು. ನ್ಯಾಚುರಲ್ ವಾಟರ್ ಕಡಿಮೆ, ಹಾಗಾಗಿ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕಟ್ಟೋದಕ್ಕೆ ನಿಮ್ ಗ್ರಾಮ ಪಂಚಾಯತಿಲಿರೋ ಹಣ ಸಾಕಾಗುತ್ತಾ? ಇಲ್ಲ, ಸ್ವಲ್ಪ ಹಣದ್ದು ಸಮಸ್ಯೆ ಆಗುತ್ತೆ. ನಮ್ಮಲ್ಲಿ ಈಗ ಕಡಿಮೆ ಅಂದ್ರೆ ಒಂದು 7-8 ಇದು ಮೋಟರ್ಗಳಿದೆ. 8 ಮೋಟರ್ಗಳನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು. ಕರೆಂಟ್ ಬಿಲ್ ಎಲ್ಲ ಬರುತ್ತೆ, ಆದ್ರೂ ಇದು ಬಿಲ್ ಕಟ್ಟಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಡ್ಜಸ್ಟ್ ಮಾಡಿ ನಾವು ಇದು ಮಾಡಿ ಕಟ್ಟಬೇಕಾಗುತ್ತೆ. ಈಗ ವಿದ್ಯುತ್ ದೀಪಗಳು ಹಾಕ್ತಿರಿ ಎಲ್ಲ ಕಡೆ, ರಸ್ತೆಯಲ್ಲಿ ಇರ್ತಕ್ಕಂಥ ದೀಪಗಳು, ಅದನ್ನ ಒಬ್ಬರಿಗೆ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದೀರಾ ಪ್ರೈವೇಟ್ ಆಗಿ, ಅಥವಾ ನೀವು ಗ್ರಾಮ ಪಂಚಾಯತಿಯವರೇ ನಿರ್ವಹಣೆ ಮಾಡ್ತೀರಾ? ಇಲ್ಲ, ಪ್ರೈವೇಟ್ ಆಗಿ ಒಬ್ಬರಿಗೆ ವರ್ಷಕ್ಕೆ ತಿಂಗಳಿಗೆ ಇಷ್ಟ ಅಂತೇಳಿ ಅವನಿಗೆ ಗುತ್ತಿಗೆ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಅವನು ಪ್ರತಿ ತಿಂಗಳು ಬಂದು ಅದನ್ನ ಮೇಂಟೈನ್ ಮಾಡ್ಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಕಂಬ ಹತ್ಲಿಕ್ಕೆ ಸಮಸ್ಯೆ ಆಗುತ್ತೆ ಅವರಿಗೂ, ಆದ್ರೂ ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಮಾಡ್ತಾರೆ. ಈಗ ವಿದ್ಯುತ್ ಬಿಲ್ಲನ್ನ ಕಟ್ಟಂಥದ್ದು ನಿಮ್ಮ ಗ್ರಾಮ ಪಂಚಾಯತಿ ಬರುವ ಯಾವ ಹಣದಲ್ಲಿ ಕಟ್ತೀರಿ? ನಾವೀಗ ಅದನ್ನ 15 ಫೈನಾನ್ಸ್ ಅಲ್ಲೇ ಇದು ಮಾಡ್ಕೊಳ್ತೀವಿ. ಸರ್ಕಾರದಿಂದನೇ ಬರಂತದ್ದು? ಸರ್ಕಾರದಿಂದ ಬಂದಿರುತ್ತೆ. ಹೌದು. ಅದೇ ಸಾಕಾಗುತ್ತೆ? ಅದು ಸಾಕಾಗುತ್ತೆ ಅಂದ್ರೆ ಬೇರೆ ವರ್ಕ್ಗಳನ್ನ ನಾವು ಕಂಟ್ರೋಲ್ ಮಾಡಿ ಅದಕ್ಕೆ ಇಟ್ಕೋಬೇಕು ವಿದ್ಯುತ್ತಿಗೆ. ಅವಾಗ ನಾವು ಕೆಲಸನ ಸ್ವಲ್ಪ ಯಾವ್ದಾರು ಒಂದು ವರ್ಕ್ನ ಕಡಿಮೆ ಮಾಡ್ಕೊಳ್ತೀವಿ, ಆ ತರ. ಓಕೆ, ಇನ್ನೊಂದು ಚರಂಡಿ ವಿಚಾರ. ಈಗ ಎಲ್ಲರೂ ಹೇಳೋದೇನಂತಂದ್ರೆ ಬಾಕ್ಸ್ ಚರಂಡಿ ಮಾಡ್ಸಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅಥವಾ ಮೆಂಬರ್ಗೆ. ನಾವು ಇಷ್ಟು ವರ್ಷ ಹೇಳಿದ್ವಿ, ಈಗ ನಿಮ್ ಪೀರಿಯಡ್ ಅಂತಲ್ಲ, ಹಿಂದಿನಿಂದನು ಈಗ ಜನರಲ್ ಆಗಿ ಮಾತಾಡ್ ತಗೋಣ, ಯಾವ ಪಕ್ಷ ಬೇಡ. ಈಗ ಬಾಕ್ಸ್ ಚರಂಡಿನ ನಮಗ್ ಕೊಟ್ಟಿಲ್ಲ, ಅಲ್ಲಿ ಯಾರೋ ಗುತ್ತಿಗೆದಾರರು ಒಬ್ರು ಇದ್ರು, ಅವರು ಏನೋ ಇನ್ಫ್ಲೂಯೆನ್ಸ್ ಮಾಡಿ ಅವ್ರು ತಗೊಂಡ್ರು, ಇವ್ರು ತಗೊಂಡ್ರು, ಹೀಗೆ ಅಂತೆಲ್ಲ ನಿಮ್ಮ ಮೇಲೆ ಒಂದಷ್ಟು ಆಪಾದನೆ ಇರುತ್ತೆ. ನಿಮ್ಮ ಮೇಲೆ ಅಂದ್ರೆ ಗ್ರಾಮ ಪಂಚಾಯತ್ ಬಾಕ್ಸ್ ಚರಂಡಿ ಮಾಡೋದಕ್ಕೆ ಗ್ರಾಮ ಪಂಚಾಯತಿಲಿ ಅವಕಾಶ ಇದೆಯಾ? NRGS ಅಲ್ಲಿ ಮಾಡ್ಬೋದು. ಮತ್ತೆ ಬೇರೆ ಇದ್ರಲ್ಲಿ ನಾವು 15 ಫೈನಾನ್ಸ್ ಅಲ್ಲೆಲ್ಲ ಗ್ರಾಂಟ್ ಬರಲ್ಲ ನಮಗೆ. ವರ್ಷಕ್ಕೆ ಒಂದು 12,000 ಬಂದ್ರೆ ಅದು ಕಷ್ಟ. ಈ ಸರಿ ಇನ್ನೂ ಕಡಿಮೆ ಬಂದಿದೆ, ಅಷ್ಟರಲ್ಲೇ ನಾವು ಮೇಂಟೈನ್ ಮಾಡ್ಕೋಬೇಕು. ನಮ್ದು ಚಿಕ್ಕ ಗ್ರಾಮ ಪಂಚಾಯತಿ, ಕಂದಾಯನು ಒಂದು 2.5 ಲಕ್ಷ ಬರುತ್ತೆ. ಬೇರೆ ಅನುದಾನ ಏನಿಲ್ಲ ನಮ್ದ್ರಲ್ಲಿ, ಪಂಚಾಯತಿಗೆ ಬೆನಿಫಿಟ್ ಬರೋಂಥದ್ದು ಏನಿಲ್ಲ. NRGS ಅಲ್ಲಿ ಬಾಕ್ಸ್ ಚರಂಡಿ ಮಾಡ್ಬೋದು. ಅದರಲ್ಲೂ ಪರ್ಸೆಂಟೇಜ್ ಅಂತ ಆಕ್ಷನ್ ಪ್ಲಾನ್ ಅಲ್ಲಿ ಲಿಮಿಟ್ ಮಾಡಿರ್ತಾರೆ. 10% ರಸ್ತೆಗೆ, 15% ಬಾಕ್ಸ್ ಚರಂಡಿಗೆ ಅಂತ ಇರುತ್ತೆ. ವರ್ಷದೊಳಗೆ ನಾವು ಅಷ್ಟು ಮಾತ್ರ ತಗೋಬೇಕು. ಈಗ ನಾವು 1 ಲಕ್ಷ ಎಷ್ಟು ಆಕ್ಷನ್ ಪ್ಲಾನ್ ಕೊಟ್ಟರೆ ಅದ್ರಲ್ಲಿ ಲಿಮಿಟ್ ಆಗಿರುತ್ತೆ. ಅದನ್ನ ನಾವು ಕೆಲವು ಬಾಕ್ಸ್ ಚರಂಡಿಗಳು ಇಂಪಾರ್ಟೆಂಟ್ ಇರಲ್ಲೆಲ್ಲ ತಗೊಳ್ತೀವಿ. ಎಲ್ಲ ಮೆಂಬರ್ಗಳನ್ನ ಊರಿನ ಗ್ರಾಮಸ್ಥರನ್ನೆಲ್ಲ ಕೇಳ್ಕೊಂಡು, ಹಿರಿಯರನ್ನ ಕೇಳ್ಕೊಂಡು ಅಗತ್ಯ ಎಲ್ಲಿದೆ ಆ ಥರದನ್ನ ಒಂದೊಂದನ್ನ ತಗೊಳ್ತೀವಿ. ಈಗ ಬಾಕ್ಸ್ ಚರಂಡಿ ಅಲ್ದೇನೆ ಈ ಚರಂಡಿನ ಕ್ಲೀನ್ ಮಾಡೋಂಥದ್ದು, ಆಮೇಲೆ ರೋಡ್ ಸೈಡ್ ಅಲ್ಲಿ ಕಾಡ್ ಬೆಳೆದಿರ್ತದೆ ಅದನ್ನ ಕ್ಲೀನ್ ಮಾಡೋಂಥದ್ದು, ಅದು ಗ್ರಾಮ ಪಂಚಾಯತಿ ನಿರ್ವಹಣೆ ಮಾಡ್ಬೇಕು. ಹೌದು, ನಾವು ಇದು ಮೇನ್ ರೋಡ್ ಎಲ್ಲ ನಾವು PW ಅವರೆಲ್ಲ ಮಾಡ್ಬೇಕು. ಅವರು ಪ್ರತಿ ವರ್ಷ ಮಾಡ್ತಾರೆ. ಕೆಲವು ಕಡೆ ನಮ್ಮಲ್ಲಿ ಒಂದು 8-9 ಕಿಲೋಮೀಟರ್ ನಮ್ಗೆ ಸಿಗುತ್ತೆ ಅವ್ರದ್ದು. ನಾವು ಇಂಟೀರಿಯರ್ ರೋಡ್ ಎಲ್ಲ ನಾವು ಮಾಡ್ತೀವಿ, ಅದಕ್ಕೆ ಗ್ರಾಂಟ್ ಇಟ್ಕೊಳ್ತೀವಿ ವರ್ಷದಲ್ಲಿ ಸ್ವಲ್ಪ ಅಂತ.
ನಾವು ಲಾಸ್ಟ್ ಟೈಮ್ ವೀಟ್ ಕಟ್ರಲ್ಲೆಲ್ಲ ಹೊಡೆದು ಕ್ಲೀನ್ ಮಾಡ್ದೋ, ಆದ್ರೂ ಅದು ಪ್ರಯೋಜನ ಆಗಲ್ಲ. ಒಂದ್ ತಿಂಗಳಿಗೆ ಮತ್ತೆ ಪುನಃ ಬಂದ್ಬಿಡುತ್ತೆ. ಈ ಸರಿ ಸ್ವಲ್ಪ JCB ಎಲ್ಲ ಸಾಧಾರಣ ಕೈಲಾದಷ್ಟೆಲ್ಲ ಮಾಡಿಸಿದ್ವಿ. ಮೇನ್ ಈಗ ನೋಡಿ ಬಾಳೂರಲ್ಲಿ ಮೇಲೆ ಏನು ಹಲಸಿನ ಮರ ಅಂತಲ್ಲ ಏನೋ ಒಂದು ಅಪ್ಪು ಇದೆಯಲ್ಲ, ಹೌದು ಆ ಕಡೆ ಬರುತ್ತಾರ ಮನೆಗೆ ಹೋಗುವಂತ ಆ ಅಪ್ಪು, ಹೌದು ಆ ಅಪ್ಪಲ್ಲಿ ಬಂದಂತ ನೀರು ನಾನು ಸುಮಾರು ಈಗ ಒಂದು 6-7 ವರ್ಷದಿಂದ ನೋಡ್ತಾ ಇದ್ದೀನಿ. ರೋಡನ್ನ ಅಷ್ಟು ಚಂದಾಗಿ ಮಾಡಿರ್ತಾರೆ ಸರ್ಕಾರ, ಹೌದು ಲಕ್ಷಾಂತರ ಏನು ಕೋಟ್ಯಾಂತರ ಖರ್ಚು ಮಾಡಿ ಮಾಡುತ್ತೆ. ಹೌದು ಆದ್ರೆ ಅಪ್ಪಿಂದ ಕೊಡಿಯಾರ ಕಡೆ ಬರಂಗೆ ಹೌದು ಚರಂಡಿಯಲ್ಲಿ ಬಂದ ನೀರು ಹಾ. ಸುಮಾರು 20 ಕಡೆ ರೋಡ್ ಪಾಸ್ ಆಗುತ್ತೆ. ಹಿಂಗೊಂದು ರೈಟಿಗೆ ಬರುತ್ತೆ ಮತ್ತೆ ಲೆಫ್ಟ್, ಅಂದ್ರೆ ಯಾಕಂದ್ರೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಸರಿ ಇಲ್ಲ ಅಂತ. ಅದ್ ನೋಡಿ ಒಂದು 6-7 ಕಿಲೋಮೀಟರ್ ರಸ್ತೆ ಹಾ. ಕೆಲವೇ ವರ್ಷಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಹಾಳಾಗಿ ಹೋಗುತ್ತೆ. ಹೌದು ಈಗ ಅಂಥದ್ನೆಲ್ಲ ನೀವೊಂದಷ್ಟು ಗ್ರಾಮ ಪಂಚಾಯತಿನಲ್ಲಿ ಹೌದು. ಯಾವ್ದೋ ಯೂತ್ ಕ್ಲಬ್ ಹಾ. ಅಥವಾ ಯಾರೋ ಒಂದು ನಿಮ್ಮ ಸಂಘ ಸಂಸ್ಥೆಯವ್ರನ್ನ ಕಟ್ಟಿಕೊಂಡು ಹೌದು ಈ PWD ಇವತ್ತು ಮಾಡ್ತಾ ಇಲ್ಲ, ಹೌದು ಆ ತರದ್ದು ಒಂದೆಲ್ಲ ಒಂದು ಶ್ರಮದಾನ ಅಂತ ಮಾಡ್ಬೋದಲ್ಲ ಸರ್? ಮಾಡ್ಬೋದು. ನಾವು ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಇಲ್ಲಾಂದ್ರೆ ಅಕ್ಟೋಬರ್ 2ಕ್ಕೆ ಮಾಡ್ತಾ ಇದ್ದು. ಅಂದ್ರೆ ಈ ವರ್ಷನೂ ಆ ಪ್ಲಾನ್ ಆಗಸ್ಟ್ಗೆ ಇಟ್ಕೊಂಡಿದ್ವಿ, ಮಾಡ್ತೀವಿ. ಆಗಸ್ಟ್ ಅಲ್ಲ, ನೀವು ಇದು ಮಲೆನಾಡಾಗಿರೋದ್ರಿಂದ ಮಳೆಗಾಲ ಶುರುವಾಗತ್ತಿಗೆ ಮಾಡ್ಬೇಕು. ಈ ಜೂನ್ ತಿಂಗಳಲ್ಲೇ ಅಥವಾ ಮೇ ಆರ್ ಜೂನ್ ಅಲ್ಲಿ ಹೌದು ನೀವು ಆ ತರ ಸಣ್ಣದು ಒಂದ್ ಕಡೆ ಬಿಡಿಸಿದ್ರಿ ಚರಂಡಿಗೆ, ಸರಿನಾ? ಮತ್ತೆ ಎಲ್ಲೂ ನೀರ್ ಬರಲ್ಲ. ಈಗ ನೀವು ಗಮನಿಸಿದಿಲ್ಲ ರೋಡಲ್ಲಿ ಹಿಂಗ್ ಸರ್ಕಸ್ ಮಾಡುತ್ತಾ ಇರುತ್ತಲ್ಲ, ಹೌದು 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 ಅದ್ ನಾನು ಒಂದ್ಸರಿ ವರದಿ ಮಾಡಿದ್ದೆ. ಹಾ. ಆದ್ರೂ ಏನ್ ಪ್ರಯೋಜನ ಆಗಿಲ್ಲ. ಅದು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೂ ಮಾಡ್ತಾ ಇಲ್ಲ. ನೀವೊಂದು ಯಂಗ್ ಅಂಡ್ ಎನರ್ಜಿಟಿ ಆಗಿದ್ದೀರಿ, ಒಂದಷ್ಟು ಖುಷಿ ಇದೆ, ಒಂದಷ್ಟು ಊರಿನ ಕೆಲಸ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನೋ ಮನಸ್ಸಿರೋದ್ರಿಂದ ಈ ತರದ ರಸ್ತೆ ಪಕ್ಕದಲ್ಲಿ ಒಂದಷ್ಟು ಚರಂಡಿನ 1-2 ಕಡೆ ಬಿಡಿಸ್ಬಿಟ್ರೆ ಮತ್ತೆ ಎಲ್ಲೂ ಬರಲ್ಲ. ಇನ್ನೊಂದು ಏನಾಗಿದೆ ಅಂದ್ರೆ ಮೇಲ್ಗಡೆಯಿಂದ ಸಿಮೆಂಟ್ ರೋಡ್ ಮಾಡಿರ್ತಾರೆ. ಸಿಮೆಂಟ್ ರೋಡು ಈ ರೋಡ್ ಎಲ್ಲೂ ಚರಂಡಿ ಇಲ್ಲ, ಮೇಲಿಂದ ನೀರು ಬಂದದ್ದೆಲ್ಲ ರೋಡಿಗೆ ಬರೋದು. ಅಂತದ್ನೆಲ್ಲ ಒಂದಷ್ಟು ಗಮನ ಹರಿಸಿ, ಒಂದು ಯುವಕರಿಗೆ ಅದ್ರ ಬಗ್ಗೆ ಒಂದಷ್ಟು ಗಮನ ಹರಿಸಬಹುದಲ್ಲ? ಹೌದು ಹೌದು ಇಲ್ಲ ಮಾಡ್ತೀವಿ ಖಂಡಿತ. ಹರಿಸಿದ್ರೆ ಒಂದಷ್ಟು ಒಳ್ಳೇದಾಗುತ್ತೆ ಸರಿ ಅಲ್ವಾ? ಆಯ್ತು. ಓಕೆ, ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ ನಿಮ್ ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಮೋಟರ್ ಇದಾವೆ ಅಂದ್ರಲ್ಲಿ? ಈಗ 8 ಮೋಟರ್ ಇದೆ. ಅಂದ್ರೆ ಈಗ ಆ ನಿಮಗೆ ಸ್ವಲ್ಪ ಶುರು ಆಗುತ್ತೆ. ಈಗ ಈ ಕಳಸ ಬಿಡಿ, ಗುಡ್ಡಗಾಡು ಪ್ರದೇಶ ನಿಮ್ಮಲ್ಲಿಂದನೇ ಶುರು ಆಗುತ್ತೆ. ಗುಡ್ಡದಲ್ಲೆಲ್ಲ ಮನೆ ಇದಾವೆ, ಎಲ್ಲರಿಗೂ ನೀರು ಕೊಡೋದು ಕಷ್ಟ. ಅಂದ್ರೆ ಈ ಕುಡಿಯೋ ನೀರಿನ ವ್ಯವಸ್ಥೆ ಈಗ ಈ ಟರ್ಮ್ ಅಲ್ಲಿ ಎಲ್ಲ ಕಡೆ ಸುಸೂತ್ರವಾಗಿ ನಡೀತಾ ಇದೆಯಾ? ನಮ್ಮ ಪಂಚಾಯತಿಲಿ ಜಲ್ ಜೀವನ್ ಮಿಷನ್ ಬಂದು ಫುಲ್ ಎಲ್ಲ ಆಗಿದೆ. ಒಂದು 2 ಗ್ರಾಮಗಳದ್ದು ಮಾತ್ರ ಪೆಂಡಿಂಗ್ ಆಗಿದೆ. ಅದನ್ನ ಈಗ 4th ಅಲ್ಲಿ ಏನೋ ಸೇರಿಸ್ತೀವಿ ಅಂತ ಹೇಳಿದ್ರು, ಅದು ಇನ್ನು DPR ಆಗಿ ಹೋಗಿದೆ, ಬಂದಿಲ್ಲ. ಮತ್ತೆ ಆಲ್ಮೋಸ್ಟ್ ಎಲ್ಲ ಮನೆ ಮನೆಗೆ ನೀರು ಕೊಟ್ಟಿದ್ದೀವಿ. ಈಗ ಮನೆ ಮನೆಗೆ ನೀರು ಕೊಟ್ಟಿದ್ದೀರಿ, ವಾಟರ್ ಮೆನ್ ಮಾಡಿದಿರಿ. ಈಗ ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು. ಏನು ವಾಟರ್ ಟ್ಯಾಕ್ಸ್ ಹಾಕ್ತಿರಲ್ಲ, ಅದು 100% ಬರುತ್ತೆ ಸರ್? ಹಾ ಬರುತ್ತೆ. ಈಗ ಕೆಲವರು ಹಿಂದೆ ಎಲ್ಲ ಬಾಕಿ ಇಟ್ಟಿದ್ರು, ಈಗ ಹಳೆದೆಲ್ಲ ಅದನ್ನೆಲ್ಲ ನಾವು ಸ್ವಲ್ಪ ಅವ್ರಿಗೆ ಮಾರ್ಜಿನ್ ಮಾಡಿ ಎಲ್ಲ ಕಟ್ಸಿದೀವಿ. ಒಂದ್ ಹಂತಕ್ಕೆ ತಂದಿದೀವಿ. ಎಲ್ಲ ಯಾರ್ದು ಆತರ ಡಿಫಾಲ್ಟರ್ ಯಾರು ಇಲ್ಲ, ಎಲ್ಲ ಕಟ್ತಾ ಇದಾರೆ. ಅಂದ್ರೆ ನಿಮ್ಗೆ ವಾಟರ್ ಬಿಲ್ ಅನ್ನ ಕರೆಕ್ಟ್ ಆಗಿ ಕಟ್ಟಿದಿರಿ ಜನ, ಸರ್ಕಾರದಿಂದ ಬರೋ ಹಣದ ಜೊತೆಗೆ ನಿಮಗೆ ಈ ವಾಟರ್ ಟ್ಯಾಕ್ಸ್ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದಕ್ಕೆ ಏನು ತೊಂದರೆ ಆಗಲ್ಲ. ಬಂದ್ರೆ ಅದಿಂದ ಅಲ್ಲಿಗೆ ಮೇಂಟೈನ್ ಆಗುತ್ತೆ. ಅವರಿಗೂ ಮನವರಿಕೆ ಮಾಡ್ಬೇಕು. ಹೌದು ಈಗ ನೀರ್ ಬಿಡೋರಿಗೆ ಸಂಬಳ ಕೊಡ್ಬೇಕು, ಅದೆಲ್ಲದು ಮೇಂಟೈನ್ ಆಗುತ್ತೆ ನೀರ್ ಬಂದ್ರೆ, ಅಲ್ಲ ಸರಿಯಾದ ಇದು ಬಂದ್ರೆ. ಹೌದು, ನಾವೀಗ ವೈಯಕ್ತಿಕವಾಗಿ ಒಂದು 3-4 ಜನ ವಾಟರ್ ಮ್ಯಾನ್ ಪರ್ಸನಲ್ ಆಗಿ ಇಟ್ಕೊಂಡಿದ್ದೀವಿ. ಅದನ್ನ ಅವ್ರಿಗೆ ಸಂಬಳ ಹೆಂಗ್ ಕೊಡ್ತೀರಿ? ಸಂಬಳ ಈಗ ನಾವು ಬೇರೆ ಇದ್ರಲ್ಲಿ ಕಂದಾಯದಲ್ಲಿ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಒಬ್ಬ ಮೇಂಟೈನ್ ಮಾಡಕ್ಕಾಗಲ್ಲ, ನಮ್ಗೆ ಗೌರ್ಮೆಂಟ್ ಇಂದ ಅಪ್ರೂವಲ್ ಒಬ್ಬನೇ ಇರೋದು. ಈಗ 8 ಮೋಟರ್ನ ಅವನು ಮೇಂಟೈನ್ ಮಾಡ್ಬೇಕಂದ್ರೆ ಆಗಲ್ಲ ಅವನಿಗೆ. ಈಗ ಬೇಸಿಗೆಯಲ್ಲಿ ಅದು ಈ ಸರಿ ಮಲೆನಾಡಿಗೂ ಬರ ಬಂದಿತ್ತು, ಕಳೆದ ಸರಿನೂ ಬಂದಿತ್ತು, ಈ ಸರಿನು. ಅಂತ ಸಂದರ್ಭದಲ್ಲಿ ಕೆಲವು ಕಡೆ 10-20 ಮನೆ ಇರ್ತವೆ, ಅಲ್ಲಿ ವಾಟರ್ ಸಪ್ಲೈ ಕೊಡಕ್ಕಾಗಲ್ಲ, ನೀರೇ ಇಲ್ಲ. ಹೊಸ ಯೋಜನೆ ಈ ಸರಿ ಟ್ಯಾಂಕರ್ ಕೊಡುವಂಥದ್ದು ಏನಾರು ಮಾಡಿದ್ರ? ಈಗ ನಮ್ಗೆ ಲಾಸ್ಟ್ ಟೈಮ್ ಇದು ಏಪ್ರಿಲ್ ಟೈಮಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಹೌದು, ಕೊಟ್ಟಿದ್ವಿ. ಆತರ ಇದ್ದಾಗ ಟ್ಯಾಂಕರ್ ಇದೆ ನಮ್ಮಲ್ಲಿ, ಮತ್ತೆ ಎಕ್ಸ್ಟ್ರಾ ಟ್ಯಾಂಕರ್ ನಾವು ಬಾಡಿಗೆ ತಗೊಂಡು ಕೊಟ್ಟಿದ್ವಿ. ಈಗ ನಿಮ್ಮಲ್ಲಿ ಕೆಲವು ಹಾಸ್ಪಿಟ್ಲು, ಅಂಗನವಾಡಿ, ಶಾಲೆ, ಈ ತರದೆಲ್ಲ ಕಟ್ಟಡಗಳನ್ನ ಸರ್ಕಾರ ಕಟ್ಟಿದೆ. ಆದ್ರೆ ಅದು ಇವತ್ತು ಏನಾಗಿದೆ ಅಂತಂದ್ರೆ ಎಲ್ಲ ಹಾಳಾಗಿದೆ, ಪೇಂಟ್ ಇಲ್ದೇನೆ ಈ ತರ ಎಲ್ಲ. ಅದಕ್ಕೀಗ ಅಂಗನವಾಡಿ ಇರ್ಬೋದು, ಸ್ಕೂಲ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಇದಕ್ಕೆ ನಿಮ್ ಗ್ರಾಮ ಪಂಚಾಯತಿಯಿಂದ ಏನಾದ್ರು ಕೆಲಸ ಮಾಡಿಸ್ಕೊಡ್ತೀರಾ? ಹೌದು, ನಾವೀಗ ಅಂದ್ರೆ ಫಸ್ಟ್ ಈಗ ನಾವು 2 ವರ್ಷ ನಾವು ಇದು ಫೀಲ್ಡ್ ಸರ್ವಿಸ್ ಅಲ್ಲಿ ಮಾಡಿದ್ವು, ರಸ್ತೆ, ಬಾಕ್ಸ್-ಚರಂಡಿ ಆ ತರ. ನಾವು ಸ್ಪೆಷಲ್ ಆಗಿ ಒಂದು ವರ್ಷನ ಫುಲ್ ಅಂಗನವಾಡಿ ಸ್ಕೂಲಿಗೆ ಅಂತಾನೆ ಮೀಸಲಿಟ್ಟು ಎಲ್ಲಾ ಸ್ಕೂಲ್ಗಳಿಗೂ ಫೆನ್ಸಿಂಗ್ ಮಾಡಿ, ಉದ್ಯಾನವನ ಮಾಡಿ, ಇಂಟರ್ಲಾಕು, ಅಂಗನವಾಡಿಗೆ ಇಂಟರ್ಲಾಕು ಎಲ್ಲ. ನಮ್ಮಲ್ಲಿ 3 ಸ್ಕೂಲ್ ಇದೆ, 4 ಅಂಗನವಾಡಿ ಇದೆ. ಅದ್ರಲ್ಲಿ 1 ಅಂಗನವಾಡಿ ಇನ್ನು ಆಗಿಲ್ಲ, ಅದು ಬಿಲ್ಡಿಂಗ್ ಆಗ್ಬೇಕು. ಅದನ್ನ ನಮ್ಮ ಹತ್ರ ಅನುದಾನ ಕೊರತೆ ಇದೆ ಅಷ್ಟಕ್ಕೆ. ಅದೊಂದಾದ್ರೆ ನಮ್ಮಲ್ಲಿ 100% ಸ್ಕೂಲು ಅಂಗನವಾಡಿ ತುಂಬಾ ಹೈಟೆಕ್ ಆಗಿದೆ. ಅಂಗನವಾಡಿ ಏನೋ ಪ್ರಾಬ್ಲಮ್ ಇತ್ತಲ್ಲ, ಜಾಗದ್ದೆಲ್ಲ ಸರಿ ಆಯ್ತಾ?
ಇಲ್ಲ, ಅದು ಈಗಲೂ ಇನ್ನೂ ಒಂದು ನಡೀತಾ ಇದೆ, ಕೋರ್ಟ್ ಅಲ್ಲಿ ಇದೆ. ತುಂಬಾ ಹೋರಾಟ ಮಾಡ್ತಾ ಇದೀವಿ. ಈಗ ಫಾರೆಸ್ಟ್ ಅವ್ರು ಮರ ತೆಗಿಬೇಕು. ಈಗ ಏನು ಮೊನ್ನೆ ರೇಂಜರ್ ಎಲ್ಲ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅದೊಂದಾದ್ರೆ ಅಲ್ಲಿಗೆ ಒಂದು ಹೊಸ ಅಂಗನವಾಡಿ ಆಗುತ್ತೆ. ನಮ್ಗೆ 22 ಗುಂಟೆ ಜಾಗನೂ ಮಂಜೂರಾಗಿದೆ. ಅದಿನ್ನೂ ಸ್ವಲ್ಪ ಲಿಟಿಗೇಷನ್ ಎಲ್ಲ ಇದೆ. ಈಗ ನಿಮ್ಮ ಮೇಲೆ ಇರ್ತಕ್ಕಂಥ ಬಹುದೊಡ್ಡ ಸವಾಲು ಅಂತಂದ್ರೆ ಸೈಟ್ ಕೊಡಿ ಅಂತ. ಹೌದು, ಅದು 100ಕ್ಕೆ 100 ಸತ್ಯ. ಸತ್ಯ. ಹೌದು. ಈಗ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಕೂಡ ಉಳ್ಳವರ ಹತ್ರ ಜಾಗ ಇದೆ. ಈಗ ಕಾರ್ಮಿಕ ವರ್ಗದವ್ರು ಕೇಳಂತದ್ದು ಏನಂತಂದ್ರೆ ಎಲ್ಲ ಜಾತಿಯ ಬಡವರು ಮನೆ ಕಟ್ಟಕ್ಕೆ ಒಂದು 30-40 ಒಂದು ಸೈಟ್ ಕೊಡಿ ಅಂತ. ಈಗ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರು ಒಂದು ಬಡವರಿಗೆ 30-40 ಒಂದು ಸೈಟಿಗೆ ಕೊಡೋಷ್ಟು ಜಾಗ ಇಲ್ಲ ಅಂತಂದ್ರೆ ಹೇಗೆ ನಿಭಾಯಿಸ್ತೀರಿ ಸರ್? ಅದು ಅದೇ ತಪ್ಪಾಗೋದು. ಈಗ ಏನಂದ್ರೆ ನಮ್ಗೆ ಸರ್ಕಾರದ ಮಟ್ಟದಲ್ಲಿ ಇಲ್ಲಿಂದ ಹೋದವ್ರು ಯಾರಾದ್ರೂ ಬೇಸ್ ಮಟ್ಟದಲ್ಲೇ ಹೋಗ್ಬೇಕು. ಅವಾಗ ಇದೆಲ್ಲ ಅವ್ರಿಗೆ ಇದಾಗುತ್ತೆ. ನಮ್ಮಲ್ಲಿ ಕೊರತೆ ಅಂದ್ರೆ ನಾವೀಗ ಬಂದ್ 3 ವರ್ಷ ಬಂದ್ ಆಗಿದೆ. 30 ಮನೆ ಕೊಟ್ಟಿದ್ದಾರೆ 3 ವರ್ಷಕ್ಕೆ. ಅದನ್ನ ಯಾಕೆ ಸರ್ಕಾರದವರು ಇದನ್ನ ಜನಪ್ರತಿನಿಧಿಗಳು ಮೇಲ್ಮಟ್ಟದಲ್ಲಿ ಮಾಡ್ಬೇಕು? ಅದನ್ನ ಅಟ್ಲೀಸ್ಟ್ ವರ್ಷಕ್ಕೆ ಒಂದು 50 ಮನೆನಾದ್ರೂ ಒಂದು ಗ್ರಾಮ ಪಂಚಾಯತಿ. ಯಾಕಂದ್ರೆ ಒಬ್ಬ ಅಪ್ಪನಿಗೆ 2 ಜನ 3 ಜನ ಗಂಡು ಮಕ್ಳುಗಳಿರ್ತಾರೆ. ಅವನೇನೋ ಒಂದು ಮನೆ ಮಾತ್ರ ಇರುತ್ತೆ. ಅವ್ನ ಮನೆ ಜಾಗ ಇದ್ದವ್ರಿಗೆ ತೊಂದರೆ ಇಲ್ಲ, ಇಲ್ದಿದ್ದವ್ರು ಒಂದೇ ಮನೇಲಿ ಇರ್ತಾರೆ. ಈಗ ಮದುವೆ ಆದ ತಕ್ಷಣ ಅವ್ರು ಬೇರೆ ಬೇರೆ ಡಿವೈಡ್ ಆದಾಗ ಅವರಿಗೆ ಒಂದೊಂದು ಸೈಟ್ ಕೊಡ್ಬೇಕಾಗುತ್ತೆ. ಮತ್ತೆ ನಮ್ದೆಲ್ಲ ಹಳ್ಳಿಗೆ ಇದು ಎಲ್ಲ ಕಾರ್ಮಿಕರು ಜಾಸ್ತಿ ನಮ್ಮಲ್ಲಿ ಎಸ್ಟೇಟ್ ಅಲ್ಲಿ. ಈಗಲೂ ನಮ್ಮ ಪಂಚಾಯತಿ ಲೆವೆಲ್ ಅಲ್ಲಿ ಒಂದು ಹೆಚ್ಚು ಕಡಿಮೆ 100-150 ಕುಟುಂಬಗಳು ಲೈನಲ್ಲೇ ಇದೆ. ಅವ್ರನ್ನ ಹೊರಗೆ ತರ್ಬೇಕಂತ ನಾವೀಗ ಒಂದು ಸೈಟಿಗೆಲ್ಲ ಇದ್ ಮಾಡಿದ್ದು, ಒಂದು ಕಲ್ಲಕ್ಕಿ ಅಂತೇಳಿ 28 ಸರ್ವೆ ನಂಬರ್ಲಿ. ಅದರಲ್ಲಿ 15 ಎಕರೆ ಕೊಟ್ಟಿದ್ದು. ಜಾಗ ಚೆನ್ನಾಗಿದೆ, ಲೆವೆಲ್ ಜಾಗ ಚೆನ್ನಾಗಿತ್ತು, ನೀರಿನ ವ್ಯವಸ್ಥೆ ಎಲ್ಲ ಇತ್ತು. ಅದು ಸೆಕ್ಷನ್ 4 ಅಲ್ಲಿ ಇದೆ ಅಂತೇಳಿ ಫಾರೆಸ್ಟ್ ಅವರು ಅಬ್ಜೆಕ್ಷನ್ ಹಾಕಿದ್ದಾರೆ. 230ರಲ್ಲಿ ನಮ್ಗೆ 2 ಎಕರೆ ಮಂಜೂರಾಗಿದೆ. ಈಗ ಅದನ್ನೀಗ ನಮ್ಗೆ ಒಂದು 45 ಸೈಟ್ ಅಂದಾಜು ಬರ್ಬೋದು ಅಂತ ಕಾಣಿಸುತ್ತೆ. 40 ಅಂದಾಜು ಬರ್ಬೋದು. ಅದನ್ನ ನಾವು ಈಗ ಈ ಲೈನಲ್ಲಿ ಇದಾರಲ್ಲ, ಎಸ್ಟೇಟ್ ಅಲ್ಲೆಲ್ಲ ಲೈನಲ್ಲಿ ಇದ್ದಾರೆ, ಅವರಿಗೆ ನಾವು ಊರವ್ರನ್ನ ಕನ್ವಿನ್ಸ್ ಮಾಡಿ ಫಸ್ಟ್ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ಬೇಕಂತ ಹೇಳಿ ನಮ್ಮ ಪಂಚಾಯತಿಲಿ ಡಿಸೈಡ್ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ವಿ. ಈಗ ಸೈಟ್ ಇಲ್ಲ ಅಂತೇಳಿ ಎಷ್ಟು ಅರ್ಜಿ ಬಂದಿದೆ ನಿಮ್ಗೆ? ಹಂಗೆ ಅದನ್ನ ನಾವೀಗ ಹಂಚಕ್ಕೆ ಆಗಲ್ಲ, ಅದನ್ನ ನಾವೇ ಸ್ವಲ್ಪ ಕನ್ವಿನ್ಸ್ ಮಾಡ್ಬೇಕು. 350 ಇದೆ. 350 ನಾವ್ ಯಾಕಂದ್ರೆ ಈಗ ಜಾಗ ಅಲರ್ಟ್ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ 350 ಬಂದಿದೆ. ಆದ್ರೂ ಅವರೆಲ್ಲ ಬೇಕು. ಅವರಿಗೆ 2 ಜನ ಗಂಡು ಮಕ್ಳಿದ್ದಾರೆ, ಮದ್ವೆ ಆಗಿ ಒಂದೇ ಮನೆಯಲ್ಲಿ ಸಮಸ್ಯೆ ಆಗುತ್ತೆ. ಅವರಿಗೆ 350 ಇದೆ. ಈಗ ಸೈಟ್ ಕೊಟ್ಟಿರಂತದ್ದು ನಿಮ್ ಗ್ರಾಮ ಪಂಚಾಯತಿಲಿ ಬಹಳ ವರ್ಷದ ಹಿಂದೆ ಮಂಡಲ್ ಪಂಚಾಯತಿ ಇದ್ದಾಗ ಕೊಟ್ಟಿರಂತದ್ದು. ಆಮೇಲೆ ಬಹಳ ಕಡಿಮೆ. ಇಲ್ಲ, ಕೊಟ್ಟೇ ಇಲ್ಲ. ಈಗ ನೀವು ಪಕ್ಷ ಬಿಟ್ಬಿಡಿ, ಈಗ ನೀವೊಂದು ಸರ್ವಿಸ್ ಮಾಡ್ಬೇಕಂತೇಳಿ ಗ್ರಾಮ ಪಂಚಾಯತಿಗೆ ಬಂದ್ರಿ, ಖುಷಿಲಿ ಬಂದ್ರಿ. ಈಗಲೂ ಏನು ಖುಷಿ ಏನು ತಗ್ಗಿಲ್ಲ, ಒಂದು ಕಾನ್ಫಿಡೆನ್ಸ್ ಇದೆ. ಆದ್ರೆ ನಿಮ್ಮ ಒಂದು ವಿಚಾರಕ್ಕೆ ಬಂದ್ರೆ ಸರ್ಕಾರ ಏನ್ ಮಾಡ್ಬೇಕು ಸರ್? ಈ ಜಾಗ ಕೊಡೋ ವಿಚಾರದಲ್ಲಿ ಬಹಳಷ್ಟು ಕಮ್ಯುನಿಸ್ಟ್ನವರು, BSP ಅವರು, ದಲಿತ ಸಂಘಟನೆಗಳು ಎಲ್ಲ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವ್ರು ಎಲ್ಲರೂ, ಯಾವುದೇ ಪಕ್ಷ ವಿರೋಧ ಪಕ್ಷಕ್ಕಾಗಿ ಬಂದ ಕೂಡಲೇ ಕೊಡಿ ಅಂತ ಅವರು ಅಧಿಕಾರದಾಗಿದ್ದಾಗ ಕೊಡಲ್ಲ. ಹಾಗಾಗಿ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಇಷ್ಟು ಈಗ ಬಾಳೂರಿಂದನೇ ಶುರುವಾಗ್ಲಿ, ಅದು ಇಡೀ ಕರ್ನಾಟಕದಲ್ಲಿರುವ ಜನತೆಗೆ ಒಂದ್ ಸೈಟ್ ಕೊಡೋದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಸರ್? ಸರ್ಕಾರ ಮಾಡ್ಬೋದು ಸರ್. ಈಗ ಉನ್ನತ ಮೇಲ್ಮಟ್ಟದಲ್ಲಿ ಅವ್ರು ಏನ್ ಮಾಡ್ಬೇಕಂದ್ರೆ, ನಮ್ಮಲ್ಲಿ ಲೆವೆಲ್ ಜಾಗಗಳು ತುಂಬಾ ಇದೆ, ಫಾರೆಸ್ಟ್ ಜಾಗಗಳು. ಇದನ್ನ ಇವ್ರ ಜಾಗಗಳನ್ನ ಬೇಕಾದ್ರೆ ಅಕ್ವೈರ್ ಮಾಡ್ಕೊಳ್ಳಿ. ನಮ್ಮಲ್ಲಿ ತುಂಬಾ ಗುಡ್ಡಗಾಡು ಪ್ರದೇಶ ಇದೆ. ಈಗ ನಮ್ಮಲ್ಲಿ 9 ಗುಡ್ಡ ಅಂತ ಇದೆ, ಅಲ್ಲೆಲ್ಲ ತುಂಬಾ 150-200 ಎಕರೆ ಇದೆ. ಗೋಮಾಳ ಇದೆ, ಗೋಮಾಳದ ಇದೆ, ಕಲ್ಲಕ್ಕಿಲಿ ಇದೆ, 200 ಎಕರೆ ಇದೆ. ಅದನ್ನೆಲ್ಲ ಅವ್ರು ಅಕ್ವೈರ್ ಮಾಡ್ಕೊಂಡು ಈಗ ನಮ್ಗೆ ಜನಗಳಿಗೆ ಲೆವೆಲ್ ಅಂತ ನಮ್ಮಲ್ಲೇ ಇದೆ. ಹೇಮಾವತಿ ದೇವಸ್ಥಾನಕ್ಕೆ ಹೋಗಲ್ಲಿ ಸ್ವಲ್ಪ ಜಾಗ ಚೆನ್ನಾಗಿದೆ. ನಮ್ಮ ಕೆಳ್ಳಳ್ಳಿ ಅಂತ ಹೇಳಿ ಅಲ್ಲೂ ಇದೆ, ಬಣ್ಕಲ್ ಗುಡ್ಡಟ್ಟಿ ಕೆಳ್ಳಳ್ಳಿ, ಅದಕ್ಕೆ ಲಿಂಕ್ ರಸ್ತೆ, ಅವೆಲ್ಲ ಲಿಂಕ್ ರೋಡ್. ಅದು ಅಲ್ಲಿ ರೋಡಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಎಲ್ಲ ಇದೆ. ಅದನ್ನ ಏನ್ ಮಾಡ್ಬೇಕು, ಅಂತ ಜಾಗಗಳನ್ನ ಸ್ವಲ್ಪ ಒಂದು ಪಂಚಾಯತಿ ಲೆವೆಲ್ಗೆ ಒಂದು 10 ಎಕರೆನಾದ್ರೂ ಗೌರ್ಮೆಂಟ್ ಮಂಜೂರು ಮಾಡ್ಕೊಡ್ಬೇಕು. ಪಂಚಾಯತಿ ಹೆಸರಲ್ಲಿ ರಿಸರ್ವ್ ಇದ್ರೆ ನೆಕ್ಸ್ಟ್ ಜನಸಂಖ್ಯೆ ಇಂಪ್ರೂವ್ಮೆಂಟ್ ಆದಾಗ ಅವರು ಅವಾಗ ವರ್ಷಕ್ಕೆ ಇಷ್ಟಿಷ್ಟು ಅಂತ ಬೇಕಾದ್ರೆ ಮಾಡ್ಕೊಟ್ರು ತುಂಬಾ ಒಳ್ಳೆ. ಮನೆ ನಮ್ಮ ಪಂಚಾಯತಿಲಿ ಇಂಪಾರ್ಟೆಂಟು ಜಾಗ ಮತ್ತೆ ಮನೆ. ಒಂದು 50 ವರ್ಷಕ್ಕೆ ಕೊಟ್ರೆ ಕ್ಲೀನಾಗಿ ನಿಭಾಯಿಸ್ಬೋದು. ಅದೇ ಸ್ವಲ್ಪ ಸಮಸ್ಯೆ. ಆದ್ರೆ ಈಗ ಬಹಳ ವರ್ಷಗಳಿಂದ ಕಂದಾಯ ಭೂಮಿ, ಫಾರೆಸ್ಟ್ ಈ ಮಧ್ಯದಲ್ಲಿ ತಿಕ್ಕಾಟ ನಡೀತಾನೆ ಇದೆ. ಸೋಷಿಯಲ್ ಫಾರೆಸ್ಟ್ ಅಂತಾರೆ, ಇದು ಏನೇನು ಹೇಳಿದೆ. ಬಟ್ ನೀವು ಇವತ್ತೊಂದು ಹೊಸ ವಿಚಾರ ಹೇಳಿದೆ. ಯಾಕೆಂದ್ರೆ ನಮ್ಗೆ ಉಪಯೋಗಕ್ಕೆ ಬಾರದ ಕಂದಾಯ ಭೂಮಿ ಎಷ್ಟೋ ಗುಡ್ಡಗಾಡಲ್ಲಿದೆ, ಅಲ್ಲಿ ತೋರಿಸ್ತಾರೆ, ಅಲ್ಲಿ ಮನೆ ಕಟ್ಟಕ್ಕಾಗಲ್ಲ, ಹೋಗಕ್ಕಾಗಲ್ಲ. ಈಗ ನೀವ್ ಹೇಳೋದ್ ಹೆಂಗಿದ್ರೆ, ಫಾರೆಸ್ಟ್ನವರು ಆ ಗುಡ್ಡವನ್ನು ತಗೊಳ್ಳಿ. ಇಲ್ಲಿ ಏನು ಫಾರೆಸ್ಟ್, ಸೆಮಿ ಫಾರೆಸ್ಟ್, ಸೋಷಿಯಲ್ ಫಾರೆಸ್ಟ್ ಅಂತಿದೆಯಲ್ಲ, ಅಷ್ಟೇ ಜಾಗನ ಇಲ್ಲಿ ಬಿಟ್ಕೊಟ್ರೆ ಕಂದಾಯಕ್ಕೆ, ಅವಾಗ ಸಮಸ್ಯೆ ಬಗೆಹರಿತದೆ. ತುಂಬಾ ಒಳ್ಳೇದಾಗುತ್ತೆ.
ಅಲ್ವಾ? ಹೌದೌದು. ಇಲ್ಲಾಂದ್ರೆ ನಾವು ಆ ಗುಡ್ಡಗಾಡಲ್ಲಿ ನಾವು ರೋಡ್ ಮಾಡಕ್ ಆಗಲ್ಲ. ಇದು KB ಲೈನ್ ತಗೊಂಡು ಹೋಗ್ಬೇಕು, ನೀರ್ ಕೊಡ್ಬೇಕು, ತುಂಬಾ ಮತ್ತೆ ಗುಡ್ಡಕ್ಕೆ ಅಲ್ಲಿ ಕಟ್ಟಿದ್ರು. ಮತ್ತೆ ಈಗ ನಮ್ ಚನ್ನಡ್ಲಲ್ಲೂ ಅದೇ ತರ ಆಗಿದೆ. ಹಿಂದೆ ಕೊಟ್ಟಿದ್ದಾರೆ ಎಲ್ಲ ಮನೆಗಳ ಹತ್ರ ಹಿಂದ್ಗಡೆಯಿಂದ ಬ್ಯಾಕ್ ಸೈಡ್ ಇಂದ ಮಣ್ಣು ಜರ್ದು, ರಸ್ತೆ ಇಲ್ಲ, ಎಲ್ಲ ಮೆಟ್ಲು. ಈಗ ಮೆಟ್ಲು ನಮ್ಗೆ ಎನರ್ಜಿಯಲ್ಲಿ ಇಡಕ್ ಅವಕಾಶ ಇಲ್ಲ. ಬೇರೆ ಬೇರೆ ಗ್ರಾಂಟ್ ಅಲ್ಲಿ ನಾವು ಇಟ್ಟು ಅವರಿಗೆ ತಾತ್ಕಾಲಿಕ ಮನೆಗೆ ಹೋಗಕ್ಕಾದ್ರೂ ಸ್ಟೆಪ್ಗಳನ್ನೆಲ್ಲ ಸ್ವಲ್ಪ ಈ ಸರಿ ಮಾಡ್ಕೊಟ್ಟಿದ್ದೀವಿ ನಾವು. ನೋಡಿ ಶಾಸಕರೇ, ಒಂದೊಂದು ಗ್ರಾಮ ಪಂಚಾಯತಿಲಿ ಒಂದು ವಿಶೇಷತೆ ಬರುತ್ತೆ. ಮೊನ್ನೆ ದಾರದಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಸುಮಾರು 250-280 ಅರ್ಜಿ ಇದೆ. ಅಲ್ಲಿ 300 ಸೈಟ್ ಮಾಡುವ ವ್ಯವಸ್ಥೆನೇ ಇದೆ. ಎಲ್ಲೋ ಸೈಟ್ ಕೊಡಲು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಅವ್ರು ಪರವಾಗಿ ಕೊಟ್ಟಿದ್ದಾರೆ, ವಿರುದ್ಧ ಏನೇನೋ ಇರುತ್ತೆ, ಅದು ಬೇರೆ ವಿಚಾರ. ಅದ್ರಲ್ಲಿ 300 ಸೈಟನ್ನು ಮಾಡೋಂಥದ್ದನ್ನ ದಾರದಲ್ಲಿ ಗ್ರಾಮ ಪಂಚಾಯತಿನಲ್ಲಿ ನೀವು ವ್ಯವಸ್ಥೆ ಮಾಡಿದ್ದೀರಿ. ನೀವೇ ಮುಂಚೂಣಿನಲ್ಲಿದ್ದೀರಿ. ಈಗಾಗಲೇ ಮಾತಾಡ್ತಾ ಗಣರಾಜ್ಯೋತ್ಸವ ದಿನನೂ ಕೂಡ ಶಾಸಕರೇ ಹೇಳಿದಿರಿ, ನಾನು 100 ಎಕರೆ ಭೂಮಿಯನ್ನು, ಸರ್ಕಾರಿ ಭೂಮಿನ ತಗೊಂಡು ಅದರಲ್ಲಿ 1000 ಸೈಟ್ ಮಾಡ್ತೀವಿ ಅಂತ. ಈಗ ಅಧಿಕಾರಿಗಳನ್ನ ಕೇಳಿದ್ರೆ ಅದು ಹೇಳ್ತಾರೆ, ಗುಡ್ಡದಲ್ಲಿ 150 ಎಕರೆ ಇದೆ, ಇಲ್ಲಿ 20 ಎಕರೆ ಇದೆ, ಬಾಳೂರ್ಲಿ ಇಲ್ಲೆಲ್ಲ. ಅದು ಯೋಗ್ಯವಾದಂಥದ್ದಲ್ಲ, ಕಾಡು ಬೆಳೆಸಂಥದ್ದು. ಹಾಗಾಗಿ ನೀವು ಅಂಥ ಜಾಗವನ್ನು ಫಾರೆಸ್ಟಿಗೆ ವರ್ಗಾವಣೆ ಮಾಡಿ, ಏನು ಫಾರೆಸ್ಟ್ ಅಂತ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರಲ್ಲ ಈಗ, ಸೋಷಿಯಲ್ ಫಾರೆಸ್ಟ್ ಎಲ್ಲ ಸಮತಟ್ಟಾದ ಪ್ರದೇಶನ ಇದನ್ನು ಕಂದಾಯ ಭೂಮಿಯಾಗಿ ಪರಿವರ್ತಿಸಿದ್ರೆ ನೋಡಿ, ಮಂಜು ಹೇಳಿದ ಹಾಗೆ ಇದೊಂದು ಒಳ್ಳೆ ಸಜೆಷನ್. ಶಾಸಕರೇ, ಇದು ನಿಮ್ಮ ಗಮನದಲ್ಲಿ ಇರಲಿ. ಈಗ ನೀವು ಹೇಳಿದ್ರಿ, ನಮ್ಮವರೇ ನಮಗೆ ತೊಂದರೆ ಮಾಡ್ತಾರೆ, ಪಾರ್ಟಿಯವರು ಇರ್ಬೋದು, ಯಾರೇ ಇರ್ಬೋದು, ಜಾಗ ಒತ್ತುವರಿ ಈ ಥರ ಬಿಡಿಸ್ತಾರೆ, ಶಾಸಕರು ಒಂದು ಗೊಂದಲ ಮಾಡ್ತಾರೆ ಅಂತ. ನೋಡಿ, ಇದು ಒಳ್ಳೆ ಐಡಿಯಾ. ಈಗ ಅರ್ಥ ಆಯ್ತಲ್ಲ, ಫಾರೆಸ್ಟ್ ಭೂಮಿನ ಕಂದಾಯ ಭೂಮಿಲಿದೆ ಅಂತ ಇಲ್ಲಿಗೆ ಬರ್ತಾರೆ, ಗುಡ್ಡದಲ್ಲಿ ಕಂದಾಯ ಭೂಮಿ ಅಂತ ತೋರಿಸ್ತಾರೆ. ಹಾಗಾಗಿ ಆ ಗುಡ್ಡವನ್ನು ಕಂದಾಯ ಫಾರೆಸ್ಟಿಗೆ ತಗೊಂಡ್ರೆ ಇಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಓಕೆ ಸರ್, ಹಾಗೇನಾದರೂ ಮಾಡಿದರೆ ಕಂದಾಯ ಭೂಮಿಯಲ್ಲಿ ಫಾರೆಸ್ಟ್ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ನೀವು ಹೇಳಂಗೆ ಈ ಗುಡ್ಡನ ಅವ್ರು ತಗೊಂಡ್ಬಿಟ್ರೆ ಅಲ್ಲಿಗೆ ನಿವೇಶನ ಕೊಡಕ್ಕೆ ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ, ಅವ್ರ ಗುಡ್ಡದಲ್ಲಿ ನಾವೇನು ಮಾಡಕ್ ಆಗೋದಿಲ್ಲ. ಈಗ ಇಲ್ಲಾಂದ್ರೆ ಅವ್ರು ಸುಮ್ಮನೆ ಅಲ್ಲಿ ಗುಡ್ಡದಲ್ಲಿ ವೇಸ್ಟ್ ಆಗಿರುತ್ತೆ, ಯಾರೋ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕೊಂಡು ಇರ್ತಾರೆ. ಇಲ್ಲಿ ನಮಗೆ ಸಮತಟ್ಟು ಜಾಗದಲ್ಲಿ ಇದೆ, ನಮ್ಮಲ್ಲಿ ಇರೋವನ್ನೇ ಗುರುತಿಸಿ ಅದನ್ನ ಕ್ಲಿಯರ್ ಮಾಡ್ಕೊಟ್ರೆ ತುಂಬಾ ಒಳ್ಳೇದ. ಹೌದು, ಇಲ್ಲಿ ಕೊಟ್ಟಿಗೆಹಾರ ಅಂದ್ರೆ ನಿಮ್ ಬಾಳೂರಿಂದ ಶುರು ಆಯ್ತು ಗುಡ್ಡಗಾಡು. ಇಲ್ಲಿ ಲೆವೆಲ್ ಇರೋದೆಲ್ಲ ಫಾರೆಸ್ಟ್, ಗುಡ್ಡ ಎಲ್ಲ ಕಂದಾಯ ಇಲಾಖೆ ಅಂದ್ಬಿಟ್ರೆ ಮನೆ ಕೊಡಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲೇ ಈಗ ನನಗೆ ಗೊತ್ತಿರಂಗೆ ಈಗ ಒಂದು 400 ಎಕರೆ ನಮ್ಮ ಕಣ್ಣೆದುರುಗಡೆನೆ ಇದೆ. ಮತ್ತೆ ನಿಮ್ಗೆ ಈಗ ನಿವೇಶನ ಕೊಡಕ್ ಬೇಕಾಗಿರೋದು 20-30 ಎಕರೆ. ನಮ್ಗೆ ಒಂದು 15 ಎಕರೆ ಇದ್ರು ಈಗ ಸದ್ಯದ ವ್ಯವಸ್ಥೆಗೆ ಈಗ 400 ಎಕರೆ ಅಂದ್ರೆ ಇದು ಈ ಭೂಮಿ ಇರೋ ತನಕ ಯಾರಿಗ್ ಬೇಕಾದ್ರೂ ಹಂಚಬಹುದು, ಇಡೀ ತಾಲೂಕಿಗೆ ಹಂಚಬಹುದು. ಅಷ್ಟು ಭೂಮಿ ನಿಮ್ಮಲ್ಲೇ ಇದೆ. ಪಕ್ಕದ ಪಂಚಾಯತಿಯಲ್ಲಿ ಇಲ್ಲಾಂದ್ರೂ ನಮ್ಗೆ ತಂದು ಮಾಡಿಸ್ಕೋಬಹುದು, ಅವರಿಗೆ ಕೊಡುವಂಥದ್ದು. ಓಕೆ ಸರ್, ಈಗ ಗ್ರಾಮ ಪಂಚಾಯತಿ ನಿರ್ವಹಣೆ ಬಗ್ಗೆ ಈಗ ಒಂದು ಅನಾಥ ಶವ ಅಲ್ಲೆಲ್ಲೋ ಇತ್ತು. ಈಗ ನಿನ್ನೆನೂ ಕೂಡ ನಿನ್ನೆ ನಿಮ್ಮನ್ನು ಮಾಡ್ಬೇಕಿತ್ತು, ನಿಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಕೇಸಿಂದ ನಿನ್ನೆ ಆಗಿಲ್ಲ. ಅಥವಾ ಬೇರೆ ಕಾಡಲ್ಲಿ ಎಲ್ಲಾರು ಆಕ್ಸಿಡೆಂಟ್ ಆಗಿ ಬಿದ್ದಂಥದ್ದು, ಯಾರೋ ವಿಷ ಕುಡಿದು ಕಾಡಲ್ಲಿ ಈ ತರದ್ ಬಂದ್ಬಿಡು ಅನಾಥ ಶವಗಳು. ಆ ಕೂಡಲೇ ಅದನ್ನ ಏನು ಸಂಸ್ಕಾರ ಮಾಡ್ಬೇಕು. ಅದಕ್ಕೊಂದು 4-5 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಅದನ್ನ ಗ್ರಾಮ ಪಂಚಾಯತಿ ಕೊಡುತ್ತೆ ಸರ್, ಸಾಧ್ಯನಾ? ಕೊಡ್ಬೋದು. ಗ್ರಾಮ ಪಂಚಾಯತಿನಲ್ಲಿ ಕೊಡ್ಬೋದು. ಎಷ್ಟು ಹಣ ಇದೆ ಅದಕ್ಕಂತ ನಾವಿನ್ನು ರಿಸರ್ವ್ ಮಾಡಿ ಏನು ಇಟ್ಟಿರಲ್ಲ. ಸ್ವಲ್ಪ ನಾವು ವರ್ಗ ಒಂದರಲ್ಲೆಲ್ಲ ನಾವು ಅದನ್ನ ಕೊಡ್ತೀವಿ, ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿ ಅದು ಎಷ್ಟು ಅಗತ್ಯ ಇದೆ, ಎಷ್ಟು ಅಗತ್ಯ ಇದೆ ಅಷ್ಟನ್ನ ಕೊಡ್ತೀರಿ. ಹೌದು. ಮತ್ತೆ ಈಗ 19ರ ನೆನ್ಪು ಮಾಡ್ಕೊಂಡ್ರೆ ನಿಮ್ ಸೈಡ್ ಆ ಕಡೆ ಮಲಗಕ್ಕೆ ಗುಡುಗುಡು ಅಂದ್ರೆ ಎಲ್ಲಿ ಗುಡ್ಡ ಬೆಳೀತಾನೆ ಅಂತ ಒಂದು ತುರ್ತು ಸಂದರ್ಭದಲ್ಲಿ ಈಗ ಮನೆ ಕೆಲವು ಈ ಸರಿ ಅಂತೂ ಮನೆ ಪೂರ್ತಿ ಬಿದ್ದಂಥದ್ದು ಕಡಿಮೆ, ಗೋಡೆ ಬಿದ್ದಿರೋಂಥದ್ದು ಅಥವಾ ಎಲ್ಲ ಸಮಸ್ಯೆಗಳಾಗಿದೆ. ಅಂಥವ್ರಿಗೆ ದಿಢೀರ್ನ ಒಂದು ಟೆಂಟ್ ಹಾಕಿ ಅಥವಾ ಒಂದು ತಿಂಗಳಿಗೆ ಆಗಷ್ಟು ಫುಡ್ ಕೊಡೋದು, ಈ ತರದ್ದು ಏನಾದ್ರು ಗ್ರಾಮ ಪಂಚಾಯತಿ ಮಾಡ್ಬೋದಾ ಸರ್? ಕಷ್ಟ ಆಗುತ್ತೆ, ಮಾಡ್ಬೋದು. ಮತ್ತೆ ನಾವೇ ಮೆಂಬರ್ಸ್ ಕಡೆ ಎಲ್ಲ ಸ್ವಲ್ಪ ಕೈ ಜೋಡಿಸ್ಕೊಳ್ಬೇಕಾಗುತ್ತೆ. ಅದು ಅಲ್ಲಿಂದ ಫಂಡ್ ಬೇರೆ ಯಾವ್ದು ಇಲ್ಲ ಬೇರೆ ಯಾವ್ದು. ಈಗ ಅರ್ಜೆಂಟ್ ಆಗಿ ಫಂಡ್ ಅಂತೇಳಿ DC ಲೆವೆಲ್ ಎಲ್ಲ ಆದ್ರೆ ವಿಪತ್ತು ನಿರ್ವಹಣಾ ತಂಡದಲ್ಲಿ ದುಡ್ಡಿರುತ್ತೆ. ಬಟ್ ನಿಮ್ ಗ್ರಾಮ ಪಂಚಾಯತಿ ಆ ತರದ್ದೇನಿಲ್ಲ. ಇಲ್ಲ, ಆ ತರದ್ದೇನಿಲ್ಲ. ನಮ್ದೊಂದು ಬೇಡಿಕೆ ಇತ್ತು. ಈಗ ನಮ್ಮಲ್ಲೆಲ್ಲ ಈಗ ಸಡನ್ ಆಗಿ ಈಗ ಒಂದ್ ಮನೆಗೆ ಒಂದು ಸೀಟ್ ಬೀಳೋದು, ಮರ ಬೀಳುತ್ತೆ, ಸೀಟ ಇಲ್ಲ ಒಂದು ಹಂಚು ಇದಾಗುತ್ತೆ. ಸಡನ್ ಆಗಿ ಅವ್ರಿಗೆ ಹೋಗಿ ಸ್ಪಂದಿಸ್ತೀವಿ, ನಾವು ಹೋಗ್ತೀವಿ. ಅಲ್ಲಿ ಹೋದ ತಕ್ಷಣ ನಮ್ಗೊಂದು ಅದ್ ರೆಡಿ ಮಾಡಕ್ ಒಂದು 10-5 ಸಾವಿರ, ಒಂದು 15 ಸಾವಿರ ಆ ತರದ್ದೆಲ್ಲ ಇದೆ. ಕೆಲವು ಮನೆಗಳು ಹಂಚು ಹಾಸಿರುತ್ತೆ, ಇಲ್ಲ ಅಲ್ಲಿ ರಸ್ತೆಗೆ ಏನಾರ ಸಮಸ್ಯೆ ಆಗಿರುತ್ತೆ. ಅದಕ್ಕೆ ರೆಡಿ ಅಂತೇಳಿ ಒಂದು ನನ್ನ ಪ್ರಕಾರ ಮಳೆಗಾಲ ಟೈಮಲ್ಲಿ ರೆಡ್ ಅಂತೇಳಿ ಸ್ವಲ್ಪ ಅನುದಾನಗಳನ್ನ ಎಲ್ಲ ಪಂಚಾಯತಿಗಳಿಗೆ ಬೇಕಾದ್ರೆ ಅದನ್ನ ಅವರು ಮೇಲಧಿಕಾರಿಗಳನ್ನ ಅದು ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಸೈಟ್ ಇದು ಮಾಡಿ ಮತ್ತೆ ಬೇಕಾದ್ರೆ ಇದು ಮಾಡ್ಬೋದು. ಆ ಥರ ರೆಡಿ ಗ್ರಾಂಟ್ ಕೊಡ್ಬೇಕು. ಇವ್ರದ್ದು ನಾವಿಲ್ಲಿ ಫೋಟೋ ಹೊಡೆದು RIVI ಇನ್ಸ್ಪೆಕ್ಷನ್ ಮಾಡಿ ಕಳಿಸಿ
ಅವ್ರು ಈಗ ಕೆಲವು ನಮ್ಮಲ್ಲಿ ಆಗಿದೆ 3-4 ಮನೆ ಆಗಿದೆ, 1 ತಿಂಗಳಾಯ್ತು. ಮತ್ತೆ ಅವರೆಲ್ಲ ಕೆಲವರು ಈಗ ಅಕ್ಕ ಅವರ ರಿಲೇಷನ್ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಮನೇಲಿ ಇರಂಗೇ ಇಲ್ಲ, ಎಲ್ಲ ಮಾಡೆಲ್ಲ ಹಾರಿಸಿದೆ, ಮರ ಬಿದ್ದಿದೆ, ಕಲ್ಲಕ್ಕೆ ಇಲ್ಲೊಂದಾಗಿದೆ. ಅದೇ ತರ ತಿಂಗ್ಳುಗಟ್ಲೆ ಆದ್ರೂ ಗೌರ್ಮೆಂಟ್ ಇಂದ ಇನ್ನೂ ಅದಕ್ಕೆ ಇದಾಗಲ್ಲ, ಅದು ಸ್ವಲ್ಪ ಡಿಲೇ ಆಗುತ್ತೆ. ಅದಕ್ಕೆ ನೀವೇನು ಹೇಳೋದಂದ್ರೆ ಒಂದು ಇಮಿಡಿಯೇಟ್ ಫಂಡ್ ರಿಲೀಸ್ ಮಾಡಂಗೆ ಕನಿಷ್ಠ ಒಂದು ಗ್ರಾಮ ಪಂಚಾಯತಿಲಿ ಒಂದು 5 ಲಕ್ಷ ರೂಪಾಯಿ ದುಡ್ಡು ಯಾವುದೇ ಸಂದರ್ಭದಲ್ಲಿ ಅನಾಥ ಶವ ಇರ್ಬೋದು, ಈ ತರ ಮನೆ ಬಿದ್ದಾಗಿರ್ಬೋದು, ಏನಕ್ಕೆ ಆಗ್ಲಿ ಮಾಡ್ಬೇಕಾದಾಗ ಬೇಕಂತ ನೀವು ಹೇಳೋದು. ಬೇಕು, ಅದೇ ಅದು ಅವ್ರಿಗೆ ಏನಾಗುತ್ತೆ, ಇದನ್ನೇನಾರ ಈಗ ಕೆಲವು ಬೇರೆ ಕಡೆ ಎಲ್ಲ ಏನಾದ್ರು ಮಿಸ್ಯೂಸ್ ಆಗುತ್ತೆ ಅಂತ ಅವರಲ್ಲಿ ಇರ್ಬೋದು. ಆ ತರ ಯಾವುದೇ ಕಾರಣಕ್ಕೂ ಆಗಲ್ಲ. ಬೇಕಾದ್ರೆ ಅದಕ್ಕೊಂದು ಕಮಿಟಿ ಮಾಡ್ಬೋದು, ಅವರೇ ಮೇಲಿಂದ ಕಮಿಟಿ ಮಾಡಿ ಅದಿಂದ ಏನಿದೆ ಅದನ್ನ ಎಲ್ಲ ಕೂಲಂಕುಷ ನೋಡ್ಕೊಂಡು ಬೇಕಾದ್ರೆ ಅದನ್ನ ಅನುದಾನ ಕೊಡಕ್ಕೆ ವ್ಯವಸ್ಥೆ ಮಾಡ್ಬೋದು. ಓಕೆ ಓಕೆ ಸರ್. ಈಗ ಹಿಂದಿನಿಂದನೂ ಸ್ವಚ್ಛತೆ ಬಗ್ಗೆ ನಾವು ಸ್ಕೂಲಿಗೆ ಹೋಗೋದಕ್ಕೆ ಹೇಳೋರು, ಕ್ಲೀನ್ ಆಗಿರ್ಬೇಕು, ಕೈ 3 ಸರಿ 5 ಸರಿ ತೊಳಿಬೇಕು, ಪೇಪರ್ ಆಗಲ್ಲ, ಪ್ಲಾಸ್ಟಿಕ್ಕೇ ಇರ್ತಿರಲಿಲ್ಲ. ಈಗ ಪ್ಲಾಸ್ಟಿಕ್ ಎಲ್ಲ ಬಂದು ಊರು ತುಂಬಾ ಪ್ಲಾಸ್ಟಿಕ್ ಆಗಿ ಎಲ್ಲ ಗಲೀಜಾಗಿದೆ. ಕೇಂದ್ರ ಸರ್ಕಾರನು ಕೂಡ ಈಗ ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಟ್ಟಿದೆ. ಹಾಗಾಗಿ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಸ್ವಚ್ಛತೆ ಬಗ್ಗೆ ಈಗ ಒಂದು ಅರಿವು ಮೂಡಿಸಂಥದ್ದು, ಅದು ಅಂಗನವಾಡಿಲಿರ್ಬೋದು, ಶಾಲಾ ಮಕ್ಕಳಲ್ಲಿರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಈ ತರದಲ್ಲಿ ಏನ್ ಕ್ರಮ ತಗೊಂಡಿದ್ರಿ ಸರ್? ನಾವು ಎಲ್ಲಾ ಇದಕ್ಕೂ ಕಸ ತೊಟ್ಟಿಗಳನ್ನ ಕೊಟ್ಟಿದೀವಿ, ಎಲ್ಲ ಮೇನ್ ಸರ್ಕಲ್ಗಳಲ್ಲಿ. ಮತ್ತೆ ನಾವು ಡ್ರೈ ಕಸನ ಇದ್ ಮಾಡ್ತೀವಿ. ನಮ್ಮದು ಮಲೆನಾಡಲ್ಲಿ ಜಾಸ್ತಿ ಯೂಸ್ ಆಗಲ್ಲ, ಎಲ್ಲ ಗೊಬ್ಬರಕ್ಕೆ ಯೂಸ್ ಮಾಡ್ತಾರೆ. ಕೆಲವು ಆದ್ರೂ ಪ್ಲಾಸ್ಟಿಕ್ ಬಾಟಲ್ಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಆ ತೊಟ್ಟಿಲಿದ್ದು ಕಲೆಕ್ಟ್ ಮಾಡಿ ಕ್ಲಿಯರ್ ಮಾಡ್ತೀವಿ. ಮತ್ತೆ ನಾವೊಂದು ಘನತ್ಯಾಜ್ಯ ಘಟಕ, ಒಂದು ಕಸ ವಿಲೇವಾರಿಗಳು ಹೊಸದಾಗಿ ಮಾಡ್ಕೊಂಡಿದೀವಿ. ತುಂಬಾ ಚೆನ್ನಾಗಿದೆ. ನೀವು ಸಾಧ್ಯ ಆದ್ರೆ ನಮ್ ಗ್ರಾಮ ಪಂಚಾಯತಿ ಒಂದ್ ದಿವಸ ಭೇಟಿ ನೀಡಿ. ಒಂದು ಮಶಾಣದ ಸೆಡ್ ಬೇರೆ ಮಾಡಿದೀವಿ. ಅದಕ್ಕೆ ಒಂದು ನಮ್ಗೆ ಈಗ ಮಿಷನ್ ಬೇಕು. ನಾವು ಧರ್ಮಸ್ಥಳದವರಿಗೆ ಕೇಳ್ಕೊಂಡಿದ್ವಿ, ಆದಷ್ಟು ಬೇಗ ಅದನ್ನು ಕೊಟ್ರೆ ಅದನ್ನೊಂದು ಉದ್ಘಾಟನೆ ಮಾಡ್ಬೇಕಂತ ಹೇಳಿ. ಏನ್ ಮಿಷನ್ ಅದು? ಅದು ಇದು ಬಾಡಿ ಮಾಡಕ್, ಸುಡ್ಲಿಕ್ಕೆ ಕಬ್ಬಿಣದ ಫ್ರೇಮ್ ಎಲ್ಲ ರೆಡಿ ಆಗಿದೆ. ಬಿಲ್ಡಿಂಗ್ ರೆಡಿ ಆಗಿದೆ, ಇಂಟರ್ಲಾಕ್ ಮಾಡಿದೀವಿ. ಪಕ್ಕದಲ್ಲೇ ಕಸ ವಿಲೇವಾರಿ ಘಟಕ ಇದೆ, ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಅದೊಂದು ಬಂದ ತಕ್ಷಣ ನಾವು ಓಪನ್ ಮಾಡ್ತೀವಿ. ಸರ್, ಈಗ ಒಂದು ನಿಮ್ ಗ್ರಾಮ ಪಂಚಾಯತಿಯರ ಮೇಲೆ ಆಪಾದನೆ ಇದೆ, ನಿಮ್ದು ಅಂತ ಜನರಲ್ ಆಗಿ ಕಸದ ತೊಟ್ಟಿಗಳನ್ನ ಮಾಡ್ತಾರೆ. ತೊಟ್ಟಿ ತುಂಬಿ ಹೋದ್ರು ಕೂಡ ಅದನ್ನ ವಿಲೇವಾರಿ ಮಾಡಲ್ಲ. ಅದು ಒಂದಿಷ್ಟು ದೊಡ್ಡ ನಿಲ್ಸಿರ್ತೀರಿ, ಅದನ್ನ ಎತ್ತಿ ಗಾಡಿ ಹಾಕೋದು ಕಷ್ಟ. ಅದನ್ನ ಲಿಫ್ಟ್ ಮಾಡೋದಕ್ಕೆ ಈ ಕಸ ವಿಲೇವಾರಿ ಘಟಕ ಮಾಡಿದಿರಲ್ಲ, ಅಲ್ಲಿ ಲಿಫ್ಟ್ ಮಾಡಕ್ಕೆ ಏನ್ ಪ್ಲಾನ್ ಮಾಡಿದಿರಿ? ನಮ್ಮಲ್ಲಿ ಆಟೋ ಇದೆ. ಈಗ ಏನಾಗುತ್ತಂದ್ರೆ ಕೆಲವು ಕಡೆ ಈಗ ನಮ್ಮಲ್ಲೂ 1-2 ಸಮಸ್ಯೆ ಇತ್ತು. ಮೂಟೆ ತಂದಿಡ್ತಾರೆ ಕಸದ ತೊಟ್ಟಿ ಮೇಲೆ. ಆ ತರ ಎಲ್ಲ ದಯವಿಟ್ಟು ಮಾಡಬಾರ್ದು. ಯಾರಾದ್ರೂ ಏನೋ ಚಿಕ್ಕ ಬಾಟ್ಲುಗಳು ಅವನ್ನ ಸಣ್ಣ ಪುಟ್ಟ ಇಡ್ಬೋದು. ನಾವೀಗ ಆ ಜಾಗದಿಂದ ಪಬ್ಲಿಕ್ ಎಲ್ಲ ಸ್ವಲ್ಪ ಕಂಪ್ಲೇಂಟ್ ಮಾಡಿ ಅದನ್ನ ಆ ತೊಟ್ಟಿನೇ ಒಂದು ರಿಮೂವ್ ಮಾಡಿದೀವಿ. ಅಂದ್ರೆ ತುಂಬಾ ವೇಸ್ಟೇಜ್ ಎಲ್ಲ ತಂದು ಹಾಕ್ತಾರೆ. ಅದನ್ನ ಮತ್ತೆ ನಾವು ಈಗ ಬಿಲ್ಡಿಂಗ್ ಅಲ್ಲೂ ತಂದು ಇಟ್ಕೊಳ್ಳಕ್ಕೆ ಆಗಲ್ಲ. ಬಾಟ್ಲುಗಳು, ಡ್ರೈ ಪ್ಲಾಸ್ಟಿಕ್ ಐಟಮ್ ಇಟ್ಕೊಬಹುದು. ಅದನ್ನ ಬೇಕಾದ್ರೆ ಟೆಂಡರ್ ಕರೆದು ಮತ್ತೆ ಇದ್ ಮಾಡ್ಬೋದು. ಈ ವೇಸ್ಟೇಜ್ ಕಸ ಎಲ್ಲ ತಂದು ಹಾಕಿದ್ರೆ ಸ್ವಲ್ಪ ಇದ್ ಮಾಡಕ್ಕಾಗುತ್ತೆ. ನಾವು ಆದ್ರೂ ಪ್ರತಿ ಮಂತ್ ಅಲ್ಲಿ JCB ಮತ್ತೆ ಲೇಬರ್ ಇಟ್ಕೊಂಡು ಟ್ರ್ಯಾಕ್ಟರ್ ಅಲ್ಲಿ ಕ್ಲೀನ್ ಮಾಡಿ ತಗೊಂಡೋಗಿ ಅಲ್ಲಿ ಇದ್ ಮಾಡ್ಕೊಂಡು. ಆ ಸಂದರ್ಭದಲ್ಲಿ ಬರುವ ಖರ್ಚನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಸರ್? ಈಗ ನಿಮ್ಮ ಹತ್ರ ಗ್ರಾಮ ಪಂಚಾಯತಿನಲ್ಲಿ ದುಡ್ಡಿಲ್ಲ, ಈಗ ನಿಮ್ಗೆ ಹೇಳ್ಬಿಡ್ತಾರೆ ಏನಾದ್ರು ಮಾಡಿ ಮಂಜು ಇಂಥದ್ದು ಬರ್ತಾರೆ ಅಂತ. ಅದೆಲ್ಲ ಅಧ್ಯಕ್ಷರಿಗೆ ಹೊರೆ ಬರುತ್ತಾ? ಗ್ರಾಮ ಪಂಚಾಯತಿ ಮ್ಯಾನೇಜ್ ಮಾಡುತ್ತಾ? ಇಲ್ಲ, ಈಗ ಮೈಕ್ ಬೇಕು, ಒಂದ್ ಶಾಮಿಯಾನ ಬೇಕು, ಆಮೇಲೆ ಅವ್ರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ, ಈ ತರ ಎಲ್ಲ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್? ಇಲ್ಲ, ನಮ್ಮ ಹಳ್ಳಿ ಇದ್ರಲ್ಲಿ ಕಷ್ಟ ಆಗುತ್ತೆ. ಅದನ್ನ ಕೆಲವರು ಸ್ವಲ್ಪ ಇದಿದ್ರೆ ಅವರೇ ಮೆಂಬರ್ಗಳಾಗ್ಲಿ ಅಧ್ಯಕ್ಷರಾಗ್ಲಿ ಸ್ವಲ್ಪ ಹಾಕಿ ಮಾಡ್ಕೊಳ್ಬೇಕಾಗತ್ತೆ. ಪಂಚಾಯತಿಂದ ತುಂಬಾ ಎಲ್ಲ ದುಡ್ಡನ್ನು ಅಲ್ಲಿಂದ ಖರ್ಚು ಮಾಡಕ್ ಕಷ್ಟ ಆಗುತ್ತೆ. ನಮ್ಗೆ ಆಡಿಟ್ ಎಲ್ಲ ಇರುತ್ತೆ, ಲೆಕ್ಕ ಕೊಡ್ಬೇಕು, ಅದೆಲ್ಲ ಸಮಸ್ಯೆ ಆಗುತ್ತೆ. ಆತರ ಅವಾಗ ಏನ್ ಮಾಡ್ತೀರಿ? ಖರ್ಚನ್ನ ಹೆಂಗ್ ಮೇಂಟೈನ್ ಮಾಡ್ತೀರಿ? ಖರ್ಚಿಗೆ ನಾವೇ ಹಾಕೊಳ್ಬೇಕು, ಏನಾದ್ರು ಇದ್ ಮಾಡ್ಬೇಕು. ಅಷ್ಟು ಬಿಟ್ರೆ ಪಂಚಾಯತಿಂದ ತೆಗಿಲಿ. ಪಂಚಾಯತಿಂದ ಏನ್ ಕೊಡಕ್ ಬರಲ್ಲ. ಇನ್ನು ನಿಮ್ಮ ಇಡೀ ಗ್ರಾಮ ಪಂಚಾಯತಿ ಒಟ್ಟಾರೆ ಅವಲೋಕನ ಮಾಡಿದ್ರೆ ಈಗ ಕಂದಾಯ ಬರುತ್ತೆ. ಈ ಕಂದಾಯ ಕಟ್ಟೋದು ಹೆಂಗ್? ನಮ್ ಜನ ಎಷ್ಟು ಮೊಂಡು ಜನ ಅಂದ್ರೆ, ಚುನಾವಣೆಗೆ ಬಂದಾಗ ಅವನೇನಾದ್ರು ಎಲೆಕ್ಷನ್ ನಿಲ್ಲದಾದ್ರೆ ಪೂರ್ತಿ ಕಟ್ತಾನೆ, ಇಲ್ಲರ ಗ್ರಾಮ ಪಂಚಾಯತಿಗೆ ತಲೆನೇ ಹಾಕಲ್ಲ. ಆ ಇಡೀ ಗ್ರಾಮ ಪಂಚಾಯತಿಗೆ ಏನ್ ಕಂದಾಯ ಹಾಕಿರ್ತೀರಿ ನೀವು? ಮನೆ ಕಂದಾಯ ಬರುತ್ತೆ, ವಾಟರ್ ಟ್ಯಾಕ್ಸ್ ಬರುತ್ತೆ, ಇದೆಲ್ಲ ಸಮರ್ಪಕವಾಗಿ 100% ಇಲ್ದಿದ್ರು ಒಂದ್ 90% ಆದ್ರೂ ಕಟ್ಟಿದ್ರೆ ಗ್ರಾಮ ಪಂಚಾಯತಿ ಚೆನ್ನಾಗಿ ನಡೀತದೆ ಸರ್? ಹೌದು, ತುಂಬಾ ಚೆನ್ನಾಗಿ ನಡೀತದೆ. ಕಂದಾಯ ಮತ್ತೆ ನೀರಿನ ಬಿಲ್ಲು ಕಟ್ಟಬೇಕು. ಅಂದ್ರೆ ಅವ್ರಿಗೆ ಸರ್ವಿಸು ನಾವು ಅದೇ ತರ ಕೊಡ್ಬೇಕು. ಕೊಟ್ಟಾಗ ಅವರು ಇದ್ ಮಾಡಬಾರ್ದು. ಕೆಲವರು ಹಿಂದೆ ಎಲ್ಲ ನಮ್ಮಲ್ಲೂ ಒಂದು 35 ವರ್ಷ ಹಿಂದೆ ಎಲ್ಲ ತುಂಬಾ ಪೆಂಡಿಂಗ್ ಇತ್ತು. ಅದನ್ನೆಲ್ಲ ನಾವೀಗ ಒಂದು ರಿಕವರಿ ತಂದು ಒಂದು ಹಂತಕ್ಕೆ ಈಗೆಲ್ಲ ಅಪ್ ಟು ಡೇಟ್ ಇದೆ ನಮ್ದು ಅಂತ ಏನಿದೆ. ಅಲ್ಲ, ಅದ್ರ ಬಗ್ಗೆ ಏನಾದ್ರು ಕ್ರಮ ತಗೊಂಡ್ರೆ ಅಥವಾ ಜನಗಳೇ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ಕಂದಾಯ ಕಟ್ಟಬೇಕು ನಾವು? ಇಲ್ಲ, ನಾವು ಅವ್ರಿಗೆ ಸರ್ವಿಸ್ ಕೊಟ್ಟಿದೀವಿ, ಕೇಳಿದೀವಿ, ಹೋಗಿ ಕ್ಲಿಯರ್ ಮಾಡಿ ನಿಮ್ ಬ್ಯಾಲೆನ್ಸ್ ಜಾಸ್ತಿ ಇದ್ದನ್ನ ಸ್ವಲ್ಪ ಏನಾದ್ರು ಅದು ಇದು ಕಡಿಮೆ ಮಾಡ್ಲಿಕ್ಕೆ ಪಂಚಾಯತಿಗೆ ಇದಿದೆ.
ಒಂದು ರೀಸನಬಲ್ ಮಾಡಿ ಕಟ್ಸ್ಕೋಬಹುದು. ಅಂತವನ್ನೆಲ್ಲ ಮಾಡಿ ಸೆಟಲ್ಮೆಂಟ್ ಮಾಡಿ ಕಟ್ಟಿದ್ವಿ. ತುಂಬಾ ಕಟ್ಟಿದ್ದವರಿಗೆ ನೋಟಿಸ್ ಹೋಗುತ್ತೆ. 3 ನೋಟಿಸ್ ಆದ ತಕ್ಷಣ ಕೋರ್ಟಿಂದ ಅವರಿಗೆ ಇದಾಗುತ್ತೆ. ಈಗ ಹಣ ಬಿಡುಗಡೆ ಆಗುತ್ತಲ್ಲ ಗ್ರಾಮ ಪಂಚಾಯತಿಗೆ, ಹೌದು. ಈಗ ಒಂದರಲ್ಲಿ ಕಳಸ ಮೋಸ್ಟ್ಲಿ 28-30 ಜನ ಏನೋ ಮೆಂಬರ್ ಇದ್ದಾರೆ. ಗೋಣಿಬೀಡಲ್ಲೂ ಸುಮಾರು 20 ಜನ ಇತ್ತು. ದೊಡ್ಡ ಪಂಚಾಯತ್ ಇದೆ. ಈಗ ನಿಮ್ ಚಿನ್ನಿಗೆ 5 ಜನ ಇರೋಂಥದ್ದು, ಬಾಳೂರು 7 ಜನ ಇರೋಂಥದ್ದು, ದಾರದಲ್ಲಿ 13 ಜನ ಇರೋಂಥದ್ದು ಮೆಂಬರ್ಗಳು. ಹಾಗಾದ್ರೆ ಸರ್ಕಾರ ಯಾವ ಮಾನದಂಡದ ಮೇಲೆ ಗ್ರಾಮ ಪಂಚಾಯತಿ ದುಡ್ಡು ಕೊಡುತ್ತೆ? ಜನಗಳ ಆಧಾರದ ಮೇಲೋ ಅಥವಾ ಹೆಂಗೆ ಕಾಮಗಾರಿ ಅದೇನು ಗೊತ್ತಿರಲ್ಲ, ಯಾವ ಮಾನದಂಡನ ಆಚರಣೆ ಮಾಡಿ ಕೊಡುತ್ತೆ? ಇಲ್ಲ ಸರ್, ಅದು ಈಗ ನಮ್ಗೆ ನಾನ್ ಹೇಳೋದು ನಮ್ಮ ಪಂಚಾಯತಿ ಅಂತಲ್ಲ, ಎಲ್ಲಾ ಪಂಚಾಯತಿಲೂ ಇದೆ. ಈಗ ದೊಡ್ಡ ದೊಡ್ಡ ಪಂಚಾಯತಿಗೆ ನಮ್ಗೆ ಈಗ 10 ಲಕ್ಷ ಬಂದ್ರೆ ಅವ್ರಿಗೆ ಒಂದು 15 ಲಕ್ಷ ಕೊಡ್ಬೋದು. ಗ್ರೇಡ್ 1 ಪಂಚಾಯತಿಗಳಿಗೆಲ್ಲ ಬರುತ್ತೆ. ಆದ್ರೂ ಅವರಿಗೆ ಅಷ್ಟು ಮೆಂಬರ್ಗಳಿಗೆ ಜಾಸ್ತಿ ಇದು ಗ್ರಾಮದ ವ್ಯವಸ್ಥೆ ಗೊತ್ತಿರೋದೇ ಗ್ರಾಮ ಪಂಚಾಯತಿ ಒಳಗಡೆ. ಈಗ ಹೊರಗಡೆಕ್ಕಿಂತ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಬಾಕ್ಸಂಡಿ ಬೇಕು, ಎಲ್ಲಿ ರಸ್ತೆ ಬೇಕು, ಇವ್ರಿಗೆ ಏನ್ ಮಾಡ್ಬೇಕು, ಮನೆ ಕೊಡ್ಬೇಕು, ಅದೆಲ್ಲ ಗ್ರಾಮ ಪಂಚಾಯತಿ ಒಳಗಡೆ ಇದಾಗುತ್ತೆ. ಅಂದ್ರೆ ಆದಷ್ಟು ನಮ್ಗೆ ಗ್ರಾಮ ಪಂಚಾಯತಿಗೆ ಒಂದು ವರ್ಷಕ್ಕೆ ಒಂದು ಕೋಟಿ ಆದ್ರೂ ಅನುದಾನ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಗ್ರಾಮ ಪಂಚಾಯತಿಲಿ. ಮತ್ತೆ ಅಭಿವೃದ್ಧಿ ಮಾಡಕ್ಕೂ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಭಾರಿ ಕಷ್ಟ ಆಗುತ್ತೆ ಮಾಡಕ್ಕೆ. ಈಗ ನಿಮ್ಗೆ ಎಷ್ಟು ಬರುತ್ತೆ? 15 ಯಾವ್ದ್ರಲ್ಲಿ ಒಂದು 26 ಲಕ್ಷ ಬರುತ್ತಾ? ಇಲ್ಲ, ಈಗ ನಮ್ಗೆ ಈ ಸರಿ ಟೋಟಲ್ ಒಂದು 11-12 ಲಕ್ಷ ಬಂದಿದೆ. ಹೌದು, ದಾರದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದ್ರು 26 ಲಕ್ಷ ಬರುತ್ತೆ ನಮ್ಗೆ. ಮೆಂಬರ್ ಜಾಸ್ತಿ ಇರ್ಬೋದು. ಅದೇ 13. ಹಂಗ 13 ಇದಾರೆ. ಹೌದು, 1 ಡಬಲ್ ಇದಾರೆ ನಿಮ್ಗಿಂತ. ಹೌದು. ಹಾಗಾಗಿ ಅಂದ್ರೆ ಈಗ ಅದೇ ಈಗ ಯಾವ ಮಾನದಂಡದಲ್ಲಿ ಹಣನ ಬಿಡುಗಡೆ ಮಾಡ್ತಾರೆ ಅನ್ನೋದೇ ಒಂದಿದ್ದು ಅವ್ರೇನೋ ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ನೀವೊಂದು ಆಕ್ಷನ್ ಪ್ಲಾನ್ ಮಾಡ್ತೀರಿ, ಈ ವರ್ಷಕ್ಕೆ ಎಷ್ಟು ಬೇಕಂತ. ಇದನ್ನ ಸರ್ಕಾರಕ್ಕೆ ಕಳಿಸ್ತೀರಿ. ಅದ್ರಲ್ಲಿ ಏನಾದ್ರೂ ನೀವು ಆಕ್ಷನ್ ಪ್ಲಾನ್ ಪ್ರಕಾರನೇ ಸರ್ಕಾರ ದುಡ್ಡು ಕೊಟ್ರೆ ನಿಮ್ಗೆ ಸಾಕಾಗುತ್ತೆ. ಇಲ್ಲಿ ನೀವು ಹೇಳಂಗ್ 1 ಕೋಟಿನೇ ಬೇಕು. ಅವರು ನಮ್ಮ ಫಂಡ್ ಎಷ್ಟು ರಿಲೀಸ್ ಆಗುತ್ತೆ ಅಷ್ಟಕ್ಕೆ ಮಾತ್ರ ಆಕ್ಷನ್ ಪ್ಲಾನ್ ಕೇಳ್ತಾರೆ. ನಮ್ಮ ಹತ್ರ ಫಸ್ಟೇ ಕೇಳಲ್ಲ. ನಮ್ಮ ಅದಕ್ಕೆ ಅದರಲ್ಲೂ ಗೈಡ್ಲೈನ್ಸ್ ಇರುತ್ತೆ. ಇಂತ ವರ್ಕಿಗೆ ಇಡ್ಬೇಕಂತ ಇರುತ್ತೆ. SC STಗೆ ಮೀಸಲು ಒಂದು 25% ಇಡ್ಬೇಕು. ಅದೆಲ್ಲ ರಿಸರ್ವ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಕೆಲಸ ಮಾಡಕ್ ಆಗಲ್ಲ ಅದರಲ್ಲಿ. 15 ಫೈನಾನ್ಸ್ ಅಲ್ಲಿ ಏನು ನಾವು ವರ್ಕ್ ತಗೊಳಕ್ ಕಷ್ಟ ಆಗುತ್ತೆ. ಈಗ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಅವ್ನು DC ಇದ್ದಂಗೆ. DCಗೆ ಏನ್ ಇಲಾಖೆ ಬರ್ತವೆ ಅವು ಎಲ್ಲ ಇಲಾಖೆನೂ ನಿಮಗೆ ಬರ್ತವೆ ಅಲ್ವಾ? PDO ಇರ್ಲಿ, ಸೆಕ್ರೆಟರಿ, ಅಷ್ಟಕ್ಕೂ ನೀವು ತಲೆ ಕೊಡೋದು ಅಂತಲ್ಲ, ಹಂಗೆ ತಲೆ ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಈಗ ಒಂದು 5 ವರ್ಷ ನೀವು ಗ್ರಾಮ ಪಂಚಾಯತಿಯ ಸದಸ್ಯರಾದ ಮೇಲೆ ಸರ್ಕಾರದಿಂದ ಇಡೀ ಗ್ರಾಮಸ್ಥರಿಗೆ ಬಂದಂತ ಹೊಸ ಯೋಜನೆಗಳೇನಾದ್ರು ಇದೆಯಾ ಸರ್? ಈಗ ಹಿಂದಿತ್ತು ಬಿಡಿ, ಒಂದೇ ಅದು ಅಪ್ನೆಟ್ ಆಲ್ದ ಮರಕ್ಕೆ ನೇಣ ಹಾಕಿನದ ಅದಲ್ಲ, ಹೊಸದಾಗಿ ಏನಾದ್ರು ಮಾಡಿದ್ರೆ. ಈಗ ಫ್ಲಡ್, ಈಗ ನಮ್ಗೆಲ್ಲ ಹೊಸದಾಗಿ 19 ಫ್ಲಡ್ ಬಂದಿದೆ. ಆಮೇಲೆ ಬೇರೆ ಎಲೆಕ್ಟ್ರಿಸಿಟಿಯಿಂದ ಬೇರೆ ನಿಮ್ಮ ಕಾಮಗಾರಿಗಳಿಗೆ ಇದಕ್ಕೆಲ್ಲ ಏನಾದ್ರು ಹೊಸ ವ್ಯವಸ್ಥೆನ ಮಾಡಿದಾರೆ ಕೆಲವು. ಈಗ ಒಂದು ಅಮೃತ್ ಗ್ರಾಮ ಪಂಚಾಯತಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರು. ಅದ್ರಲ್ಲಿ ನಮ್ಮ ಬಾಳೂರು ಇತ್ತು. ಕೆಲವೊಂದು ಆದರ್ಶ ಗ್ರಾಮ ಪಂಚಾಯತಿ ತಗೊಂಡ್ರು. ಆ ತರದ್ದು ಹಿಂದೆ ಎಲ್ಲ ಸುವರ್ಣ ಗ್ರಾಮ ಆ ತರ ಒಂದೊಂದು ವರ್ಷ ಮಾಡ್ತಾ ಹೋಗ್ತಾರೆ. ಆಗುತ್ತೆ, ತಗೊಂಡಿಲ್ಲ ಅಂತ ಏನಿದಿಲ್ಲ. ಆದ್ರೂ ಇನ್ನು ನಮ್ಮ ಹಳ್ಳಿಗಾಡಲ್ಲಿ ಸ್ವಲ್ಪ ಎಲ್ಲ ಇನ್ನು ರಸ್ತೆಗಳಾಗ್ಲಿ ಎಲ್ಲ ಮಾಡ್ಲಿಕ್ಕೆ ಎಲ್ಲ ಇನ್ನೂ ಇದೆ. ಅದಕ್ಕೆ ಯಾವ್ದಾದ್ರು ಹೊಸ ಯೋಜನೆ ತಂದು ಈಗ ನಮ್ಮ ಶಾಸಕರು ಇದ್ದಾರೆ, ನಯನ ಮೋಟಮ್ ಅವರು ಇದ್ದಾರೆ. ಅವರು ಎಲ್ಲ ಗ್ರಾಮ ಪಂಚಾಯತಿನ ಸ್ವಲ್ಪ ಮಾಡಿ ಅವ್ರ ಗಮನಕ್ಕೂ ತಂದು ಸ್ವಲ್ಪ ಏನಾದ್ರು ಅನುದಾನಗಳನ್ನ ಮಾಡಿ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ನಿಮಗೆ ಬೇರೆ ಆದಾಯ ಏನಿದೆ ಸರ್? ಈಗ ದೊಡ್ಡ ಗ್ರಾಮ ಪಂಚಾಯತಿ ಆದ್ರೆ ಅಂಗಡಿ ಮಳಿಗೆಗಳು, ಸಿಕ್ಕಾಪಟ್ಟೆ ತೆರಿಗೆ ಅದೆಲ್ಲ ಬರುತ್ತೆ. ನಿಮ್ ಬಾಳೂರು ಗ್ರಾಮ ಪಂಚಾಯತಿ ಅಂತಂದ್ರೆ ಆ ಥರದ್ದೇನು ಇಲ್ಲ, ಗೊತ್ತಿಲ್ಲ, ನಾನು ಹೇಳ್ಬಾರ್ದು, ನೀವೇ ಹೇಳಿ. ನಿಮಗೆ ಬೇರೆ ಆದಾಯ ಏನಾದ್ರು ಬರುತ್ತಾ? ಅಂಗಡಿ ಮಳಿಗೆಗಳು ಅಥವಾ ಬೇರೆ ಆದಾಯ ಏನ್ ಬೇರೆ ಇಲ್ಲ? ನಮ್ಮಲ್ಲಿ ಅಂಗಡಿ ಮಳಿಗೆನೇ ಇಲ್ಲ. ಬಾಳೂರು ಹ್ಯಾಂಡ್ ಪೋಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಅದನ್ನು ಅದೇನಂತ ಇದ್ರಲ್ಲಿಲ್ಲ. ಅದನ್ನು ನಾವು ಮುಂದೆ ರೆಡಿ ಮಾಡ್ಕೊಳ್ಬೇಕು. ಮತ್ತೆ ಯಾವ್ದು ಇಲ್ಲ ನಮ್ದು ಅಂಗಡಿ ಮಳಿಗೆಗಳಂತ ಯಾವ್ದು ಬೇರೆ ಹಣ ಯಾವ್ದು ಬರದೇ ಇಲ್ಲ. ಯಾವ್ದು ಬರಲ್ಲ, ಯಾವ್ದು ಇಲ್ಲ. ನಿಮಗೆ ಒಂದು ಕಂದಾಯ, ಒಂದು ನೀರಿನ ಟ್ಯಾಕ್ಸ್, ಸ್ವಲ್ಪ ಹೋಮ್ ಸ್ಟೇಗಳಿದಾವೆ. ಅದರದ್ದು ನಾವು ವರ್ಷಕ್ಕೆ ಇಷ್ಟ ಅಂತ ಒಂದು ಫೀಸ್ ಫಿಕ್ಸ್ ಮಾಡಿ ಅದು ಬರುತ್ತೆ. ಮತ್ತೆ ಬಾಳೂರು ಹ್ಯಾಂಡ್ ಪೋಸ್ಟ್ ಅಲ್ಲಿ ಸ್ವಲ್ಪ ಅಂಗಡಿಗಳಿದಾವೆ, ಅದೆಲ್ಲ ಲೈಸೆನ್ಸ್ ಫೀಸ್ ಎಲ್ಲ ಸ್ವಲ್ಪ ಇದಾಗುತ್ತೆ ಜಾಸ್ತಿ. ಅಷ್ಟು ಬಿಟ್ರೆ ಬೇರೆ ಯಾವ್ದು ಇಲ್ಲ. ಈಗ ಬೇರೆ ಯಾವ್ದಾದ್ರು ಆ ತರ ಬಂದ್ರೆ ಮೇಂಟೈನ್ ಮಾಡಕ್ ಅನುಕೂಲ ಆಗುತ್ತೆ ಸರ್? ಹೌದು, ತುಂಬಾ ಒಳ್ಳೇದಾಗುತ್ತೆ. ಅದೇನಾದ್ರೂ ಹೊರಗಡೆ ಸೋರ್ಸ್ ಏನಾದ್ರು ಬಂದ್ರೆ ನಾವು ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡಕ್ಕೆ ಸ್ವಲ್ಪ ಸಹಕಾರ ಆಗುತ್ತೆ. ಈಗ ನಿಮ್ಮ ಗ್ರಾಮ ಪಂಚಾಯತಿಗೆ ಒಂದು ಕೇಳ್ತಾರೆ, ಅವ್ರೇನು ಅಧ್ಯಕ್ಷ ಏನು ಪುಕ್ಸಟಿ ಕೆಲಸ ಮಾಡಕ್ಕಿಲ್ಲ, ಮೆಂಬರ್ ಅವ್ರೇನು ಪುಕ್ಸಟಿ ಮಾಡಕ್ಕಿಲ್ಲ ರೀ, ಎಲ್ಲ ಭ್ರಷ್ಟಾಚಾರ, ಲಕ್ಷಾಂತರ ಬರುತ್ತೆ, ಕೋಟಿ ಬರುತ್ತೆ. ಒಬ್ಬ 1000 ಅಂದ್ರೆ 1 ಲಕ್ಷ, ಮತ್ತು ಸಂಜೆ ಆಗತ್ತೆ ಕೋಟಿಗೆ ಹೋಗಿ ಆಗಿರುತ್ತೆ. ಹಂಗಾಗಿ ಅಧ್ಯಕ್ಷರಿಗೆ ಏನಾದ್ರು ಸಂಬಳ ಅಂತಿದೆಯಾ ಸರ್? ಹೌದು, ಸರ್ಕಾರದಿಂದ ಕೊಡ್ತಾರೆ. ಎಷ್ಟು ಕೊಡ್ತಾರೆ?
ಒಂದು ತಿಂಗಳಿಗೆ ತಿಂಗಳಿಗೆ ಅಥವಾ ನೀವು ಬರೋದು 6 ತಿಂಗಳು ವರ್ಷಕ್ಕೆ ತಗೊಳದ್ ನೀವು. ಹೌದು ಹೌದು. ಬಟ್ ನೀವು ತಿಂಗಳಿಗೆ ನಿಮ್ಗೆ ಎಷ್ಟು ಸಂಬಳ? 4,000 ಇದೆಯಾ ಅಂತ ಇಲ್ಲ, ನೀವು ಆ ಕಡೆ ತಲೆ ಹಾಕಿಲ್ಲ ಅಂತ ಕಾಣ್ತದೆ. ಮೊನ್ನೆ ದಾರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ರು, ಅಧ್ಯಕ್ಷರಿಗೆ 6,000 ರೂಪಾಯಿ ಸಂಬಳ ತಿಂಗಳಿಗೆ, ಉಪಾಧ್ಯಕ್ಷರಿಗೆ 4,000, ಮೆಂಬರ್ಗಳಿಗೆ 2,000. ನಾನು ನನ್ನ ಸಂಬಳನ ನನ್ನ ವಾಟರ್ ಮ್ಯಾನ್ಗಳಿಗೆ ಕೊಡ್ತಾ ಇದ್ದೀನಿ. ನನ್ನ ಸಂಬಳ ನಂದು ಮತ್ತೆ ಇನ್ನೊಬ್ಬ ಮನೋಜ್ ಅಂತ ಇದ್ದಾರೆ ನಮ್ಮ ಮೆಂಬರ್, ಇಬ್ಬರದ್ದು ಕ್ಲಬ್ ಮಾಡಿ ನಾವು ಒಂದು 3 ಜನ ವಾಟರ್ ಮ್ಯಾನ್ಗಳಿಗೆ ಅದರಲ್ಲೇ ಸಂಬಳ ಕೊಡ್ತಾ ಇದ್ದೀವಿ. ನೋಡಿ, ಗ್ರಾಮ ಪಂಚಾಯತಿ ಸದಸ್ಯರಾದವರಿಗೆ ಈ ಮನೋಭಾವನೂ ಇರ್ಬೇಕು. ಎಲ್ಲೋ ಒಂದ್ ಕಡೆ ಖರ್ಚು ಮಾಡ್ತೀವಿ ಅಲ್ವಾ, ಸಂಬಳ ತಗೊಂಡ್ರೆ 6,000 ರೂಪಾಯಿ ನಿಮಗೆ ವರ್ಷಕ್ಕೆ ಅಲ್ಲಿ ತಿಂಗಳಿಗೆ ಅದೇನು ಲೆಕ್ಕಲ್ಲ. ಆದ್ರೆ ಅದನ್ನ ಒಂದು ವಾಟರ್ ಮ್ಯಾನಿಗೆ ಕೊಟ್ರೆ ಅಟ್ಲೀಸ್ಟ್ ಅವನ ಒಂದು ಕುಟುಂಬನೂ ಸುಖವಾಗಿರುತ್ತೆ, ಮತ್ತೆ ಒಂದಷ್ಟು ನಿಮ್ಗೆ ಟೆನ್ಷನ್ ಫ್ರೀ ಆಗ್ತೀರಿ ನೀವು. ಯಾಕೆಂದ್ರೆ ಗ್ರಾಮಸ್ಥರಿಂದ ಬರೋದು ವಾಟರ್ ಮ್ಯಾನ್ ಇಲ್ಲ ಹಾಗೆ ಹೀಗೆ ಅಂತಕ್ಕಂಥದ್ದಲ್ವಾ. ನಿಮ್ಗೆ ಸಾಮಾನ್ಯವಾಗಿ ಹೊಗಳಿಕೆ ಮಾತು ಕಡಿಮೆ, ನಿಮ್ ಸ್ನೇಹಿತ ವರ್ಗ ಮಾತ್ರ ಹೇಳ್ಬೋದೇ ಹೊರತು ಹೊಗಳಿಕೆ ಮಾತು ಬಂದಿದೆ ಸರ್. ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆದ್ಮೇಲೆ ಒಂದಷ್ಟು ಕೆಲಸ ಆಗಿದೆ, ಕೈಗೆ ಸಿಗ್ತೀರಿ, ಫೋನ್ ಎತ್ತೀರಿ, ಈ ತರ ಹೊಗಳಿಕೆ ಮಾತು ಬಂದಿದೆ ಸರ್? ಇಲ್ಲ ಸರ್, ನಾವು ಮಾಧ್ಯಮ ಮತ್ತೆ ಇದಕ್ಕೆ ಸ್ವಲ್ಪ ಇದು ಹೈಲೈಟ್ ಆಗೋದು ಕಡಿಮೆ. ಆತರ ಹೊಗಳಿಕೆ ಮತ್ತೆ ನಾವೇನು ಇದು ಮಾಡ್ತೀವಿ. ಅಲ್ಲ, ಜನರಿಂದ ಬಂದಿದೆಯಾ ಅಂತ ಏನೋ ಮಾತಾಡಿಲ್ಲ. ಅಲ್ಲ, ಈಗ ಜನಗಳು ನಿಮ್ ಬಗ್ಗೆ ಪರವಾಗಿಲ್ಲ ಮಂಜು, ನೀವು ಬಂದ್ಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಫೋನ್ ಎತ್ತಾ ಇರಲಿಲ್ಲ ಅಥವಾ ಕೆಲಸ ಆಗ್ತಾ ಇರ್ಲಿಲ್ಲ, ಈಗ ಪರವಾಗಿಲ್ಲ ಅನ್ನೋ ಹೊಗಳಿಕೆ ಮಾತು ಬಂದಿದ್ಯಾ? ಹೇಳ್ತಾರೆ. ಆಮೇಲೆ ಹಿಂದಿನ ಇದ್ದವ್ರ ಮೆಂಬರೇ ಪರವಾಗಿರಲ್ಲ, ನೀವು ಸರಿ ಇಲ್ಲ, ಈ ಕಾರಲ್ಲಿ ಜುಮ್ ಅಂತ ಹೋಗ್ಬಿಡ್ತೀರಿ, ಹಂಗೆ ಹೀಗೆ ಅಂತ ಬೈದಿದ್ದು ಇಲ್ವಾ? ಅದು ನಮಗ್ ಗೊತ್ತಾಗಲ್ಲ, ಅದು ನೀವೇ ಏನಾದ್ರು ಯಾವಾಗಾರ ಬಂದು ಸಮೀಕ್ಷೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ನಮ್ಮಂತ ಇದನ್ನ ನಾವೇ ಹೇಳ್ಕೋಬಾರ್ದು, ಅದು ಸರಿ ಆಗಲ್ಲ. ಓಕೆ ಸರ್, ಈಗ ಸಮಯ ಆಗ್ತು ಬಂತು. ಈಗ ನಿಮಗೆ ಗ್ರಾಮ ಪಂಚಾಯತಿ ನಡೆಸೋದಕ್ಕೆ ಈಗ ಪ್ರೆಸೆಂಟ್ ಬಾಳೂರು ಗ್ರಾಮ ಪಂಚಾಯತಿ 7 ಜನ ಮೆಂಬರ್ ಇದ್ದೀರಿ. ಈಗ ನೀವು ಒಂದು 400 ಮನೆ ಬೇಕು, ಈ ತರದೆಲ್ಲ ಇದೆ, ಕುಡಿಯೋ ನೀರಿನಂತೂ ಸರಿ ಇದೆ ಅಂತ ಹೇಳಿರಿ. ಟೋಟಲಿ ನಿಮ್ ಮುಂದೆ ಇರೋ ಸವಾಲು ಏನ್ ಸರ್ ಈ ಗ್ರಾಮ ಪಂಚಾಯತ್? ಈಗ ಸೈಟ್ ಒಂದು ಅಂಗನವಾಡಿದೊಂದು ತುಂಬಾ ಹೋರಾಟ ಮಾಡ್ತೀವಿ, ಅದನ್ನ ನಾವು ಬಿಡಲ್ಲ. ಅದು ಈಗ ಸಪರೇಟ್ ಆಗಿಲ್ಲ ಅಂದ್ರೆ ಮತ್ತೆ ಈಗ ಮಕ್ಕಳು ಎಲ್ಲ ತುಂಬಾ ಇದಾಗಿದ್ದಾರೆ ಅಲ್ಲಿ, ಇದ್ರಲ್ಲಿ ನಡೀತಿದೆ ಅಂಗನವಾಡಿ ಬಾಡಿಗೆ ಮನೇಲಿ, ಅದು ಕಟ್ಟಡ ಸರಿ ಇಲ್ಲ. ನಾವು ಒಂದ್ಸತಿ ಇದು ಅಲ್ಲಿ ಸ್ಟ್ರೈಕ್ ಕೂತು, ಪ್ರತಿಭಟನೆ ಕೂತು, ಅದ್ರ ಮೇಲೆ ಬಂದು ಜಾಗ ಗುರ್ತು ಮಾಡಿಕೊಟ್ರು. ಈಗ ಇನ್ನೊಂದ್ ದಿವಸ ನಾವು ಅದೇ ತರ ಆಗ ಪರಿಸ್ಥಿತಿ ಬರ್ಬೋದು. ನಮ್ಗೆ ಈಗ 1.5 ವರ್ಷ ಆಗಿದೆ ನಮಗೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿ, ಕಟ್ಟಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ. ನಾವು ಆಗಿಲ್ಲ ಅಂದ್ರೆ ಹೆಚ್ಚಿನ ಅಂಶ ಇನ್ನೊಂದು 15 ದಿವಸ ನೋಡ್ತೀವಿ, ಮತ್ತೊಂದ್ ದಿವಸ ನಾವು ಅದು ಕ್ಲಿಯರ್ ಆಗೋವರೆಗೂ ಧರಣಿ ಕೊಡ್ತೀವಿ. ಅದೊಂದಿದೆ. ಮತ್ತೆ ನಮಗೆ ಸೈಟ್ ಮನೆಗಳು ಬೇಕು, ಸೈಟ್ ಜಾಗ ಬೇಕು, ಸೈಟ್ ಮನೆ ಬೇಕು ನಮಗೆ ಅರ್ಜೆಂಟಿಗೆ. ಈಗ ಅಷ್ಟು ಅಂತೂ ಸೈಟ್ದಂತೂ ತುಂಬಾ ಅಗತ್ಯ ಇದೆ. ಈಗ ನಿಮ್ಗೆ ಈಗ ಹೊರಗಡೆ ಏನೇ ಅಪಕ್ಷ ಗಿಕ್ಷ ಚೇಂಜ್ ಅಂತಿರ್ಲಿ, ಓಕೆ, ಆದ್ರೆ 7 ಜನ ಮೆಂಬರ್ಸ್ ಇದಾರಲ್ಲ, ಅವ್ರೆಲ್ಲರೂ ಕೂಡ ನಿಮ್ಗೆ ಸಹಕಾರ ಕೊಡ್ತಾರ? ತುಂಬಾ ಒಳ್ಳೆ ಎಲ್ಲ ಸಹಕಾರ ಕೊಡ್ತಾರೆ. ಒಟ್ಟಿಗೆ ಕೂತ್ಕೊಂಡು ನಾವು ಆಕ್ಷನ್ ಪ್ಲಾನ್ ಮಾಡೋದಾಗ್ಲಿ, ಹಣ ಅದು ಅಮೌಂಟ್ನ ಆಕ್ಷನ್ ಪ್ಲಾನ್ ಅಲ್ಲಿ ಅವ್ರ ಭಾಗ ಇವ್ರ ಭಾಗ ಆ ಥರ ಏನು ಮಾಡಲ್ಲ. ಒಂದ್ ಟೈಮ್ ಬೇಕಾದ್ರೆ ಯಾರು ಒಂದು ಮೆಂಬರ್ಗೆ ಫುಲ್ ಕೊಟ್ಬಿಡ್ತಾರೆ, ನೀವು ಅದೇ ಮಾಡಿಸ್ಬಿಡಿ ಅಂತ. ಇಲ್ಲ ಅಂದ್ರೆ ನಾವು ಅಲ್ಲಿ ಬರದೇ ಒಂದು 10 ಲಕ್ಷದಲ್ಲಿ ಎಲ್ಲರೂ 55,000 ತಗೊಂಡ್ರೆ ಅದೇನು ಕೆಲಸ ಮಾಡಕ್ ಆಗಲ್ಲ. ಒಂದ್ ಕೆಲಸ ಆ ತರ ಏನಾರು ಇದ್ ಮಾಡಿ ನಾವೇ ಎಲ್ಲ ಕನ್ವಿನ್ಸ್ ಮಾಡಿ ಎಲ್ಲರೂ ಒಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. 6 ಜನ ಇದೀವಿ, 6 ಜನನು ಹೊಂದಾಣಿಕೆಯಲ್ಲಿ ಇದೀವಿ. ನಿಮ್ಮ ಶ್ರೀಮತಿಯವ್ರು ನಿಮಗೆ ಕೋಆಪರೇಟ್ ಮಾಡ್ತಾರೆ ರಾಜಕಾರಣ ಮಾಡಕ್ಕೆ? ಹೌದು, ಮಾಡ್ತಾರೆ. ಅವ್ರ ಹೆಸರೇನು? ಅರ್ಪಿತಾ ಅಂತ ಹೇಳಿ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 3 ಜನ, 3 ಹೆಣ್ಮಕ್ಳು. ಸುಮ್ಮನೆ ತಮಾಷೆ ಕೇಳ್ತೀನಿ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ಇಲ್ಲ, ಅರೇಂಜ್ ಮ್ಯಾರೇಜ್. ಓಕೆ ಸರ್, ಅಂದ್ರೆ ಮನೆಯವ್ರ ಸಹಕಾರನೂ ಇದೆ. ಈಗ ಏನಾಗುತ್ತೆ ಅಂದ್ರೆ ಒಂದ್ ಹಂತಕ್ಕೆ ಬಂದು ಏನೋ ನಮ್ಮಷ್ಟಕ್ಕೆ ನಾವಿರೋ ನನ್ನತ್ತಿಗೆ ರಾಜಕಾರಣಕ್ಕೆ ಹೋಗಿ ಯಾರ್ಯಾರೋ ಬರೋದು, ಫೋನ್ ಮಾಡೋದು, ಏನೆಲ್ಲ ಮಾತಾಡ್ತಾರೆ ಇವತ್ತು. ಅಂತ ಸಂದರ್ಭದಲ್ಲಿ ಮನೆಯವರು ಹೋಗ್ಲಿ ಬಿಡ್ರಿ, ಅದ್ ಬಿಟ್ಬಿಡಿ ಎತ್ಲಾಗಿ, ಹೆಂಗ ನಾವ್ ಒಂದಷ್ಟು ಇದೆ ಸಾಕು, ಹಿಂಗಿರೋಣ ಅಂತ ಯಾವತ್ತು ಅಂದಿಲ್ವಾ? ಇಲ್ಲ ಅಂತಾರೆ, ನಾವು ಸ್ವಲ್ಪ ಅವರಿಗೆ ಅಂದ್ರೆ ಮನೆಯವ್ರಿಗೆ ಹೆಚ್ಚಿಗೆ ಸಮಯ ಕೊಡಕ್ಕಾಗಲ್ಲ, ನೀವು ಮಕ್ಕಳ ಜೊತೆ ಇರಲ್ಲ ಅಂತ ಹೇಳಲ್ವಾ? ಹೇಳ್ತಾರೆ. ಸ್ವಲ್ಪ ನಾವು ಅವರಿಗೆ ಅರ್ಥ ಹೇಳಿದ್ರೆ ಅರ್ಥ ಆಗುತ್ತೆ. ಅಂದ್ರೆ ನಿಜವಾದ ಸಮಾಜ ಸೇವೆಯ ಒಂದು ಮನಸ್ಥಿತಿ ಇರೋನಿಗೆ ಮಾತ್ರ ರಾಜಕಾರಣನೇ ಹೊರತು ಮೇಲ್ ಬಿಡಿ, ದೊಡ್ಡ ಲೆವೆಲ್ ಬಿಡಿ, ಗ್ರಾಮ ಪಂಚಾಯತಿನಲ್ಲಿ. ಯಾಕೆಂದ್ರೆ ನೀವು ಬೆಳಿಗ್ಗೆ ಎದ್ರೆ ಮನೆ ಗ್ರಾಮ ಪಂಚಾಯತಿ ಇಲ್ಲೇ ಇರ್ತೀರಿ ಸುತ್ತಮುತ್ತ ಅಲ್ವಾ? ಒಂದ್ 365 ದಿವಸದಲ್ಲಿ 300 ದಿನ ನೀವು ಅಲ್ಲೇ ಇರ್ತೀರಿ. ಎದುರಿಸೋದು ಅಷ್ಟು ಸುಲಭ ಅಲ್ಲ. MLA MP ಬಿಡಿ, ಬೆಂಗಳೂರು ಡೆಲ್ಲಿನ ತಪ್ಪಿಸ್ಕೊಂತಾರೆ. ಹಾಗಾಗಿ ನಿಮ್ಗೆ ಅದೊಂದು ಬಹಳ ಚಿಕ್ಕ ವಿಚಾರಕ್ಕೂ ಮಾಡ್ತಾರೆ, ಹೋಗ್ಬೇಕಾಗುತ್ತೆ. ಏನು ಮಾಡಕ್ಕಾಗ, ಈಗ ಬೇಲಿ ಇದು ಅಂದಾಗ ಒಂದು ಯಾವ್ದೋ ಒಬ್ರು ನಿಷ್ಠುರ ಆಗ್ತಾರೆ, ಏನು ಮಾಡಕ್ಕಾಗಲ್ಲ. ಮತ್ತವ್ರು ನಾವು ಸರಿ ದಾರಿ ತಂದ್ಕೋಬಹುದು. ಆತರ ಕಿರಿಕಿರಿ ಆಗುತ್ತೆ, ಆಗಲ್ಲ ಅಂತಲ್ಲ. ಅದನ್ನ ತಲೆಗೆ ಹಾಕೊಂಬಾರ್ದು. ಸ್ವಲ್ಪ ನಮ್ದೇ ಇದು, ನಮ್ಮೂರು, ನಮ್ ಗ್ರಾಮ, ನಾವು ಇದ್ ಮಾಡ್ಬೇಕಂತ ಹೇಳಿ ಮಾಡ್ಕೊಂಡು ಹೋದ್ರೆ ಏನು. ಎಷ್ಟೋ ಕಡೆ ನೋಡಿದೀವಿ ಅಧ್ಯಕ್ಷರು
PDO ಜೊತೆ ಹೋಗುವಂಥದ್ದು ಹೌದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ. ಹಿಂದೆಲ್ಲ ಸಹಕಾರ ಸಂಘಗಳೆಲ್ಲ ಹಂಗಾಗಿ ಹಾಳಾಗಿ ಹೋಗಿದ್ದು. ಹೌದು. ಕಾರ್ಯದರ್ಶಿಯ ಹಿಂದ್ಗಡೆ ಅಧ್ಯಕ್ಷರು ಕೂತ್ಕೊಳ್ಳೋಣ ಅಂತ. ಇವತ್ತು ಅಧ್ಯಕ್ಷರೇ ಸ್ವಲ್ಪ ಹೌದು. ಇದ್ದಿದ್ರಲ್ಲಿ ಒಂದು ಅಟ್ಲೀಸ್ಟ್ ಒಂದು ಮೋಟರ್ ಸೈಕಲ್ ಇದೆ. ಹೌದು. ಹಾಗಾಗಿ ಈಗ PDOಗಳು ಸರಿಯಾಗಿ ಸ್ಪಂದಿಸಲ್ಲ, ಹೌದು. ಆಮೇಲೆ ಕಾರ್ಯದರ್ಶಿ ಸ್ಪಂದಿಸಲ್ಲ, ಹೀಗೆಲ್ಲ ಮಾತುಗಳು ಬರುತ್ತೆ. ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಆ ಥರ ಏನಾದ್ರು ಇದೆ ಸರ್? ಇಲ್ಲ, ಆ ಥರದ್ದೇನಿಲ್ಲ, ಮಾಡ್ತಾರೆ. ಈಗ ಕೆಲವು ನಾವು 100 ಎಲ್ಲರೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ಬೋದು. ನಾವು ಹೇಳ್ತೀವಿ ಇಲ್ಲ ಮಾಡ್ರಿ, ರೆಕಾರ್ಡ್ ಸೈಡ್ ಅವರಿಗೆ ಈಗ ಅವ್ರು ಬರ್ತಾರೆ ಯಾರೋ ಒಂದು ಏನೋ ಬೆನಿಫಿಟ್ ತಗೊಳಕ್ಕೆ, ಅವ್ರಿಗೆ ಆಗಲ್ಲ ಅಂದ್ರೆ ನಾವು ಅವ್ರ ಬಂದು ಇಲ್ಲಿ ಮೂಡಿಗೆರೆಲಿ ಏನಾದ್ರು ದಾಖಲೆಗಳನ್ನ ರೆಡಿ ಮಾಡ್ಕೊಡ್ಬೇಕಾಗುತ್ತೆ. ಮಾಡಿ ಕೊಟ್ರೆ ಅಧಿಕಾರಿಗಳು ಮಾಡ್ಕೊಡ್ತಾರೆ. PDOಗಳು ಏನು ನಮ್ಗೇನು ಸಮಸ್ಯೆ ಮಾಡಿರಲಿಲ್ಲ. ಹಿಂದೆ ಇದ್ರು ವಿಶ್ವನಾಥ್ ಅಂತ ಒಳ್ಳೆ ಜನ, ಈಗಲೂ ನಮ್ಮ ಶಾರದಾ ಮೇಡಮ್ ಅಂತ ಬಂದಿದ್ದಾರೆ. ಕೆಲಸ ಮಾಡ್ತಾರೆ, ಕೆಲಸನೂ ಗೊತ್ತಿದೆ, ಕೆಲಸ ಮಾಡ್ಕೊಡ್ತಾರೆ. ಈಗ ಒಂದೇನಾಗುತ್ತೆ ಅಂದ್ರೆ ಪೂರ ಅನ್ಎಜುಕೇಟೆಡ್ ಆದ್ರೆ ಅವರಿಗೆ PDO ಏನೋ ತೋರಿಸಿ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ. ಇನ್ನು ಸ್ವಲ್ಪ ಆರ್ಥಿಕ ಸ್ಥಿತಿನಲ್ಲಿ ಉಳ್ಳವರಿದ್ರೆ ಅವ್ರಿಗೊಂಥರ ಈಗೋ ಡೆವಲಪ್ ಆಗಿ ನಾನು ಅಧ್ಯಕ್ಷ ಅಲ್ಲಿ ಎಲ್ಲ ನೋಡ್ತಾ ಹೋದ್ರೆ ನನಗೆ ಏನು ಗೊತ್ತಿಲ್ಲ, ನಾನು ವೀಕ್ ಅಂತ ತಿಳ್ಕೊಂತಾರೆ ಅಂತ ಸೈನ್ ಹಾಕ್ಬಿಡ್ತಾರೆ ಎಲ್ಲದಕ್ಕೂ. ಅನ್ಎಜುಕೇಟೆಡ್ ಆದ್ರೂ ಸೈನ್ ಹಾಕ್ತಾನೆ. ಒಂದ್ ಸ್ವಲ್ಪ ಉನ್ನತ ಮಟ್ಟದಲ್ಲಿರೋನಾದ್ರೂ ನಾನು ಯಾಕೆ PDO ಜೊತೆ ವೀಕ್ ಆಗ್ಬೇಕು ಅಂತ ಎಲ್ಲದಕ್ಕೂ ಸೈನ್ ಹಾಕ್ಬಿಡ್ತಾರೆ ಅಲ್ವಾ? ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಿಜವಾಗ್ಲೂ ಸರ್ ಏನು ಕರ್ತವ್ಯ ಸರ್? ಎಲ್ಲದನ್ನು ನೋಡಿ ಸೈನ್ ಹಾಕ್ಬೇಕಾ? ಸುಮ್ಮನೆ ಹೌದಿಲ್ಲ, ಸುಮ್ಮನೆ ಹಾಕಕ್ಕಾಗಲ್ಲ, ನೋಡೇ ಹಾಕ್ಬೇಕಾಗುತ್ತೆ. ಎಲ್ಲದೂ ನೋಡ್ಲೇಬೇಕು. 10 ರೂಪಾಯಿ ಆಗ್ಲಿ 1 ಲಕ್ಷ ಆಗ್ಲಿ, 1 ಲಕ್ಷ ಆಗ್ಲಿ, ಲೆಕ್ಕ ಕೇಳಕ್ಕೆ ಅದ್ರಲ್ಲಿ ಏನಿದಿಲ್ಲ. ಅವರು ಲೆಕ್ಕ ಕೊಡ್ಬೇಕು. ನಾವು ಈಗ ಯಾವ್ದೋ ಬಿಲ್ ತಂದು ಕೊಡ್ತಾನೆ ಏನಂತ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಅದ್ರಲ್ಲಿ ಆಗುತ್ತೆ. ಮತ್ತೆ ಎಲ್ಲ ಈಗ ನಮ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನ್ನೋದೊಂದು ಅಹಂ ಇರಬಾರ್ದು. ಊರವ್ರನ್ನು ಹಿರಿಯರಾಗ್ಲಿ ಯಾರು ಒಂದ್ ಸ್ವಲ್ಪ ತಿಳುವಳಿಕೆ ಇದ್ದವ್ರು ಹೇಳ್ತಾರೆ. ಈಗ ನಾವೇನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿಲಿ ನಾವು ಅಧ್ಯಕ್ಷರನ್ನ ನಾವು ಡೈರೆಕ್ಟ್ ಹೋಗಿ ಮಾಡಬಾರ್ದು. ಈಗ ಅವ್ರನ್ನೂ ಗಣನೆ ತಗೊಬೇಕು. ಅವ್ರದ್ದೇ ಇರುತ್ತೆ ಹಳೆ ಇದು ತುಂಬಾ ಹಿರಿಯರೆಲ್ಲ ಇದ್ದಾರೆ, ಗೊತ್ತಿದ್ದವ್ರು ಇದ್ದಾರೆ. ಅವ್ರನ್ನೂ ಕೇಳ್ಕೊಂಡು ಅವಾಗ ಅವ್ರನ್ನು ಒಟ್ಟಿಗೆ ಇದ್ ಮಾಡ್ಕೊಂಡು ಹೋದಾಗ ಯಾವ್ದು ಸಮಸ್ಯೆ ಬರಲ್ಲ. ಎಲ್ಲೋ ಯಾರೋ ಒಬ್ರು ಅಪೋಸ್ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಂದು 10 ಜನ ನಮಗೆ ಕೋರಮ್ ಇದ್ ಮಾಡಿದ್ರೆ ಸಾಕು ಪಬ್ಲಿಕ್ ಅಲ್ಲಿ, ಅವಾಗ ಇದಾಗುತ್ತೆ. ಸರ್ ನೀವು ಯಂಗ್ಸ್ಟರ್ಸ್ ಇರೋದ್ರಿಂದ ನಾನು ನಿಮ್ಮನ್ನು ಕೇಳ್ತಾ ಇರೋದು, ನಿಜವಾಗ್ಲೂ ಹೇಳಿ ಸರ್, ಗ್ರಾಮ ಪಂಚಾಯತಿನಲ್ಲಿ ಭ್ರಷ್ಟಾಚಾರ ನಡೀತದ? ಹಣಕಾಸಿನ ವಿಚಾರದಲ್ಲಿ ಸರ್ಕಾರದಿಂದ ಬಂದ ದುಡ್ಡಲ್ಲಿ ಕಾಮಗಾರಿ ಇರ್ಬೋದು, ಇನ್ನೊಂದರಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಭ್ರಷ್ಟಾಚಾರ ನಡೀತದ? ಅಧ್ಯಕ್ಷರು ಕಮಿಷನ್ ತಗೊಂತಾರೆ, ಇಲ್ಲ PDO ತಗೊಂತಾರೆ ಅಂತ ಅವ್ನ ಕೆಲಸ ಮಾಡೋನ್ ಬಿಡಿ, ಗುತ್ತಿಗೆದಾರ ಸರಿ ಇಲ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಅದ್ ನೋಡ್ಕೋಬೇಕು, ಅಧ್ಯಕ್ಷರ ಜವಾಬ್ದಾರಿ, PDO ಜವಾಬ್ದಾರಿ. ಆದ್ರೆ ಟೋಟಲಿ ಗ್ರಾಮ ಪಂಚಾಯತಿಲಿ ಭ್ರಷ್ಟಾಚಾರ ನೀವು ಪತ್ರಿಕೆಯಲ್ಲಿ ಅಲ್ಲಿ ಇಲ್ಲಿ ನ್ಯೂಸ್ ಅಲ್ಲಿ ನೋಡ್ತಿಲ್ಲ. ಅದಕ್ಕಾಗಿ ನಾವು ಈ ಕಾರ್ಯಕ್ರಮ ಇಟ್ಕೊಂಡ್ರೆ ಜನಗಳಿಗೆ ಗೊತ್ತಾಗ್ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಕೆಲಸ ಏನು ಅಂತ ಗೊತ್ತಾಗ. ಈಗ ಭ್ರಷ್ಟಾಚಾರ ಅಂತ ಒಂದೇ ಸರಿ ಹೇಳ್ತಾರೆ. ಈಗ ಹೆಂಡತಿ ಗಂಡಿಗೆ ಹೇಳ್ದಂಗೆ ನಿಮ್ಮ ಹಣೆ ಬರ ನಮಗ್ ಗೊತ್ತಿಲ್ವಾ ಅಂದ್ಬಿಡ್ತಾರೆ, ಒಂದೇ ಮಾತು. ಬಟ್ ಅದು ಎಷ್ಟು ಇದಾಗುತ್ತೆ ಹಂಗೆ. ನಿಜವಾಗ್ಲೂ ಭ್ರಷ್ಟಾಚಾರ ನಡೆಯಕ್ಕಲ್ಲ, ಹಣ ಇರುತ್ತಾ ಸರ್? ಇಲ್ಲ, ಕೆಲವು ಕಡೆ ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಇರುತ್ತೆ ಆ ತರದ್ದೆಲ್ಲ ಇದೆ. ನಾನು ನಮ್ ಗಮನಕ್ಕೂ ಬಂದು ಕೇಳಿದ್ದೀವಿ, ಇದೆ. ಆದ್ರೆ ನಮ್ಮಲ್ಲಿ ಯಾವುದೇ ತರದ್ದು ಕಮಿಷನ್ ವಹಿವಾಟು ಯಾರು ಇಲ್ಲ. PDOನು ತಗೊಳ್ಳಲ್ಲ, ಅಧ್ಯಕ್ಷರು ತಗೊಳ್ಳಲ್ಲ, ಮೆಂಬರ್ಗಳು ತಗೊಳ್ಳಲ್ಲ. ನಾವು 100% ಇವಾಗ್ಲೂ ಲೆಕ್ಕ ನಮ್ ಪಕ್ಕ ಇರುತ್ತೆ, ಕ್ಲೀನ್ ಆಗಿ ನಾವು ನಡ್ಸ್ಕೊಂಡು ಹೋಗ್ತೀವಿ. ಸರ್ ಈಗ ಇಷ್ಟೆಲ್ಲ ಮಾತಾಡಿದ್ರಿ, ಎಲ್ಲಾ ಗ್ರಾಮ ಪಂಚಾಯತಿ ಕಥೆನೂ ಅದೇನೆ. ಆದ್ರೆ ನೀವೀಗ ಸರ್ಕಾರಕ್ಕೆ, ಪಕ್ಷ ಬಿಟ್ಬಿಡಿ, ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನ್ ಮಾಡ್ಬೇಕು? ಬರೀ ಅಲ್ಲಿ ಇಷ್ಟು ಕೋಟಿ ಕೊಟ್ಟಿವಿ, ಎಷ್ಟು ಕೊಟ್ಟಿವಿ, ಗ್ರಾಮ ಪಂಚಾಯತಿ ಉದ್ಧಾರ ಆದ್ರೆ ಹಳ್ಳಿ ಉದ್ಧಾರ ಅಂತ ಹೇಳಿದ್ದೇ ಹೊರತು, ಈಗ ನೀವೊಂದು ಯಂಗ್ಸ್ಟರ್ಸ್ ಆಗಿ ನೀವ್ ಏನ್ ಹೇಳಕ್ ಇಷ್ಟಪಟ್ಟು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ಕಾರ? ನಮಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಈಗ ಸರ್ಕಾರದವರು ನಮಗೆ ವರ್ಷಕ್ಕೆ ಇಷ್ಟು ದುಡ್ಡು ಈಗ ಕೊಡ್ತಿರೋದು ಯಾವ್ದು ಇದಕ್ಕೂ ಸಾಕಾಗಲ್ಲ. ಅದು ಲೈಟ್ ಬಿಲ್ಲು, ಮತ್ತೆ ನಮಗೆ ಮೋಟರ್ಗಳು ರೆಡಿ ಮಾಡೋದು, ಪೈಪ್ ಲೈನ್ಗೆ, ಮೇಂಟೆನೆನ್ಸ್ಗೆ ಅದು ಸಾಕಾಗಲ್ಲ. ನಮಗೆ ಗ್ರಾಮ ಪಂಚಾಯತಿ ವರ್ಷಕ್ಕೆ ಕನಿಷ್ಠ ನಮ್ದು ಒಂದು ಕೋಟಿ ಆದ್ರೂ ಕೊಟ್ರೆ, ಈಗ ಬೇಕಾದ್ರೆ ಇನ್ನೂ ಬೇಕಾದ್ರೆ 50 ಲಕ್ಷನೇ ಕೊಡ್ಲಿ ಚಿಕ್ಕ ಗ್ರಾಮ ಪಂಚಾಯತಿಗಳಿಗೆ, ದೊಡ್ಡವಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಡ್ಲಿ, ಬೇಕಾಗುತ್ತೆ. ಕೊಟ್ಟು ಅದನ್ನ ಒಂದು ಕಮಿಟಿ ಮಾಡಿ ಅದ್ರಲ್ಲಿ ಬೇಕಾದ್ರೆ CS ಇವ್ರನ್ನೆಲ್ಲ ಇದು ಮಾಡ್ಕೊಂಡು ಒಂದು ಆಕ್ಷನ್ ಪ್ಲಾನ್ ಮಾಡಕ್ಕೆ, ಮತ್ತೆ ಕೆಲಸಗಳನ್ನ ತಗೊಳ್ಳಕ್ಕೆ ಅದೊಂದು ಮಾಡ್ಕೊಡ್ಬೇಕು. ಮತ್ತೆ ಮನೆಗಳು ಇವರು ಕೊಡ್ಲೇಬೇಕು. 3 ವರ್ಷಕ್ಕೆ 30 ಮನೆ. ನಮ್ಮ ಚಿಕ್ಕ ಪಂಚಾಯತಿ ನಮಗೆ 30 ಮನೆ ಕೊಟ್ಟಿದ್ದಾರೆ. ಆದ್ರೆ 3 ವರ್ಷದಿಂದ ನಾವು ಇದನ್ನ ಎಷ್ಟು ಜನ ಇರ್ತಾರೆ, ಅವ್ರನ್ನ ಹೇಗೆ ಮೇಂಟೈನ್ ಮಾಡೋದು? ಜಾಗ ಬೇಕು. ಎಲ್ಲ ಪಂಚಾಯತ್ ನಮ್ದಂತಲ್ಲ, ಎಲ್ಲಾ ಪಂಚಾಯತಿಗಳಿಗೂ ಕನಿಷ್ಠ ಒಂದು 10 ಎಕರೆನಾದ್ರೂ ಇವರು ಮಂಜೂರು ಮಾಡಿ ಇಡ್ಬೇಕು ಪಂಚಾಯತಿ ಹೆಸರಲ್ಲಿ. ಅದನ್ನ ಬೇಕಾದ್ರೆ ವರ್ಷ ಬೇಕಾದ್ರೆ 2 ಎಕರೆ 3 ಎಕರೆ ಅಗತ್ಯ ಬಂದಾಗ ಇದ್ ಮಾಡ್ಲಿ, ಉಳಿದಿದ್ದ ಹಾಗೆ ರಿಸರ್ವ್ ಆಗಿರ್ಬೇಕು. ಏನೋ ಒಂದು ದೊಡ್ಡ ಯೋಜನೆ, ನಾಳೆ ದೊಡ್ಡ ಕಾಲೇಜ್ ಬಂತ, ಇನ್ನೊಂದು ಬಂತ, ಬೇಕಾ ಸರ್ಕಾರಕ್ಕೇನೆ. ಹೌದು, ನೋಡಿ ನಮ್ದೀಗ ಬಾಳೂರಲ್ಲಿ, ನಮ್ದು ಇಲ್ಲಿ ಬುದ್ರಳ್ಳಿಲಿ ಅದು ಬಾಳೂರಿಗೆ ಸ್ಯಾಂಕ್ಷನ್ ಆಗಿರೋದು. ಈಗಲೂ ಬಾಳೂರ್ ಅಂತಾನೆ ಇದೆ. ನಮ್ಮಲ್ಲಿ ಜಾಗ ಇತ್ತು, ಅವಾಗ ಮಾಡ್ಲಿಲ್ಲ. ನಮ್ಮಲ್ಲಿ ಇದ್ರೆ ನಮ್ಮ ಊರೇ ಇಂಪ್ರೂವ್ಮೆಂಟ್ ಆಗೋದು, ಎಷ್ಟು ಒಳ್ಳೇದು. ಅಲ್ಲಿಗೆ ಸ್ಕೂಲ್ ಇರೋದು. ಹೌದು, ಆ ತರ ಎಲ್ಲ ಇದೆ ಸರ್.
ನೋಡಿ ವೀಕ್ಷಕರೇ, ಇಷ್ಟೊತ್ತು ಒಂದು ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ ಹೆಂಗಿರ್ಬೇಕು, ಹೆಚ್ಚು ಕಡಿಮೆ ಎಲ್ಲ ಗ್ರಾಮ ಪಂಚಾಯಿತಿ ಕಥೆನೂ ಇದೇ ಇರ್ಬೋದು. ಆದರೆ ಜನಗಳ ಮನಸ್ಸಿನಲ್ಲಿ ಏನಾಗುತ್ತೆ ಅಂತಂದರೆ, ಗ್ರಾಮ ಪಂಚಾಯತಿಯವ್ರು ದುಡ್ಡು ತಿಂತಾರೆ, ಗ್ರಾಮ ಪಂಚಾಯತಿಲಿ ದುಡ್ಡು ಬರುತ್ತೆ ಅಂತ ಎಲ್ಲೋ ಒಂದಷ್ಟು ಅನಕ್ಷರಸ್ಥರು ಮೆಂಬರ್ ಆಗ್ತಾರೆ. ಆಗಲಿ ಅದು ಅವ್ರು ಹೋಗಿ ಅವ್ರು ಏನು ಕೇಳಲ್ಲ, ಕಾಫಿ ಕುಡಿದು ಬರ್ತಾರೆ ಅಂತ ಹೇಳ್ತಾರೆ. ಆದರೆ ಗ್ರಾಮ ಪಂಚಾಯತಿಗೆ ದುಡ್ಡೇ ಬರಲ್ಲ ಅಂದಮೇಲೆ ಭ್ರಷ್ಟಾಚಾರ ಎಲ್ಲಿ ನಡೆಯುವಂಥದ್ದು? ಯಾಕೆಂದರೆ ಗ್ರಾಮ ಪಂಚಾಯತಿನಲ್ಲಿ ಮೆಂಬರ್ ಆಗಿರೋರು ಏನಾಗ್ತಾರೆ ಅಂದರೆ ಲೋಕಲ್ನವ್ರಾಗಿರ್ತಾರೆ, ಒಂದಷ್ಟು ಹಣಕಾಸಲ್ಲಿ ಉತ್ತಮರಾಗಿರ್ತಾರೆ, ಕಾರ್ ಇಟ್ಕೊಂಡು ಏನೋ ತಿರುಗಾಡ್ತಾರಲ್ಲ, ಅದನ್ನ ನೋಡ್ಬಿಟ್ಟು ಒಂಥರ ಕೆಟ್ಟ ಮನೋಭಾವ ಇರುತ್ತೆ. ಈಗ ನೋಡಿ, ಮಂಜು ಅಂತವ್ರಿಗೆ ಒಂದಷ್ಟು ಸರ್ವಿಸ್ ಮಾಡಬೇಕು ಅಂತ. ಇನ್ನು ಚುನಾವಣೆ ಬಂದಾಗ ಎಷ್ಟು ಖರ್ಚಾಯ್ತು ಅಂತ ಮಂಜು ಅವ್ರನ್ನ ಕೇಳಿದ್ರೆ ಮಂಜು ಅವರು ಹೇಳಲ್ಲ, ಅದು ಇವತ್ತು ಅಗತ್ಯ ಇಲ್ಲ. ಆದರೆ ಒಂದಷ್ಟು ಗ್ರಾಮ ಪಂಚಾಯತಿಗೆ ಉಳ್ಳವರು ಇರೋದ್ರಿಂದ ಅವರು ಆನಂತರ ಭ್ರಷ್ಟಾಚಾರನ ಎಲ್ಲೂ ಮಾಡಿದಂಥ ಉದಾಹರಣೆಗಳಿಲ್ಲ ಅಂತ ಹೇಳ್ತೀರಿ. ಇಲ್ಲ ಅಂತಲ್ಲ, 100% ಅಂತಲ್ಲ. ಬಟ್ ಗ್ರಾಮ ಪಂಚಾಯತಿಗೆ ಮಂಜೂರಿಗೆ ಆಗಲಿ, ಅಲ್ಲಿ ಯಾವುದೋ ಕಮಿಷನ್ ತಗೊಂಡು ಅಲ್ಲಿ ಯಾವುದೋ ಭ್ರಷ್ಟಾಚಾರ ಮಾಡಿ ಜೀವನ ಮಾಡಬೇಕಾಗಿಲ್ಲ. ಇವರು ಮೂಲತಃ ಒಬ್ರು ಗುತ್ತಿಗೆದಾರರು ಹೌದು, ಕೃಷಿಕರು ಹೌದು. ಹಾಗಾಗಿ ಸುಮ್ಮನೆ ಗ್ರಾಮ ಪಂಚಾಯತಿ ಮೇಲೆ ಜನ ಈ ಥರ ಗೋಬೆ ಕೂರಿಸ್ತಾರೆ. ಕೊನೆಯದಾಗಿ ಸರ್, ನಿಮ್ಮನ್ನು ಕರೆದಿದ್ದೀವಿ ಇಲ್ಲಿಗೆ, ಕೊನೆಯದಾಗಿ ಒಂದು ನಿಜ ಹೇಳ್ಬೇಕು ನೀವು. ನೆಕ್ಸ್ಟು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಚುನಾವಣೆ ಬರುತ್ತೆ. ಆಗೇನಾದರೂ ನಿಮ್ಮ ಪಕ್ಷ ನಿಮ್ಮನ್ನು ಒಪ್ಪಿ ಇವ್ರು ಆಗ್ಬೋದು, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಂದು ಇದು ಕೊಡೋಣ, ಪ್ರಮೋಷನ್ ಕೊಡೋಣ ಅಂತೇಳಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಏನಾದರೂ ನಿಮ್ಮನ್ನು ಸೆಲೆಕ್ಟ್ ಮಾಡಿದರೆ ತಾವು ಎದುರಿಸಿಗೆ ಸಿದ್ಧ ಇದ್ದೀರಾ? ನಾವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಾವು ಹೋಗಲ್ಲ. ನಾವೇನಿದ್ರು ನಮ್ಮ ಗ್ರಾಮ ಪಂಚಾಯತಿ ಸಾಕು. ಮುಂದೆ ಅವಕಾಶ ಸಿಕ್ಕಿ ನಿಲ್ಬೋದು, ಇಲ್ಲಾಂದ್ರೆ ನಮ್ಮ ಸ್ನೇಹಿತರು ಯಾರು ನಿಂತರೆ ನಾವು ಸಪೋರ್ಟ್ ಮಾಡಿ ಗ್ರಾಮ ಪಂಚಾಯತಿ ಲೆವೆಲ್ಲೇ ಸಾಕು. ಮುಂದೆ ಯಾರ್ಯಾರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ನಿಲ್ತಾರೆ ಅವರಿಗೆ ನಾವು ಸಹಕಾರ ಮಾಡ್ತೀವಿ. ಮತ್ತು ನಮ್ಮ ಪಂಚಾಯತಿಲಿ ಇನ್ನೊಂದು ಏನಂದರೆ, ನಾವು ವೈಯಕ್ತಿಕ ಇದಿರುತ್ತೆ, ವೈಯಕ್ತಿಕ ಸೌಲಭ್ಯ ಕೊಡೋಕ್ಕೆ ಅವರಿಗೆ ಅಡಿಕೆ ಗಿಡ, ಕಾಫಿ ಗಿಡ, ಒಳ್ಳೆ ಮೆಣಸು. ನಾವು ಮನೆಗೆ ಹೋಗಿ ಕೆಲವು ಕಡೆ ಎಲ್ಲ ಅರ್ಜಿ ತಂದು ಕೊಟ್ಟಾದ್ಮೇಲೆ ಸೇರಿಸ್ತಾರೆ. ನಮ್ಮ ಪಂಚಾಯತಿ ನೀವು ಯಾವಾಗ ಒಂದು ಟೈಮ್ ವಿಸಿಟ್ ಮಾಡಿ ತೋರಿಸ್ತೀವಿ. ನಾವೇ ಮನೆಗೆ ಹೋಗಿ ಲಿಸ್ಟ್ ಮಾಡ್ಕೊಂಡು ಎಲ್ಲ ಪ್ರತಿಯೊಂದು ಏನು ಅವ್ರಿಗೆ ವೈಯಕ್ತಿಕ ಸೇರಬೇಕು ಅದನ್ನೆಲ್ಲ ನಾವು ಆಕ್ಷನ್ ಪ್ಲಾನ್ ಮಾಡಿ ಅಪ್ರೂವಲ್ ಮಾಡಿ ಇಟ್ಟಿದ್ವಿ. ಅವ್ರನ್ನೇ ಬರಕ್ಕೆ ಹೇಳಿ ಅವರಿಗೆಲ್ಲ ವಾಲಂಟಿಯರಾಗಿ ನಾವು ಮಾಡಿಸ್ಕೊಡ್ತಾ ಇದ್ವಿ. ವೈಯಕ್ತಿಕ ಅಂದರೆ ಅಡಿಕೆ ಗಿಡ ಆಗ್ಬೋದು, ಇವೆಲ್ಲ ಮೆಣಸು, ಕಾಫಿ, ಇದೆಲ್ಲ ಸ್ವಲ್ಪ ಒಳ್ಳೆ ಹೆಲ್ಪ್ ಆಗ್ತಿದೆ ಅವ್ರಿಗೆ ನಮ್ಮಲ್ಲೆಲ್ಲ ಆ ಥರದ್ದು. ಓಕೆ ಸರ್, ಒಂದು 7 ಜನ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿನಲ್ಲಿ ನೋಡಿ ಎಷ್ಟು ಕೆಲಸ ಆಗಿದೆ, ಏನಾಗಿದೆ ಎಲ್ಲರನ್ನೂ ವಿವರಣೆ ಮಾಡಿ ಹೇಳಿದ್ರಿ. ಸಾರ್ವಜನಿಕರು ಇನ್ನಾದರೂ ನೀವು ಗ್ರಾಮ ಪಂಚಾಯತಿ ಮುಂದ್ಗಡೆ ಅಲ್ಲೆಲ್ಲ ಲೈಟ್ ಕಂಬದ ಹತ್ರ ಹೋಟ್ಲ್ ಹತ್ರ ಕೂತು ಮಾತಾಡೋದನ್ನ ಬಿಡಿ, ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿ, ಲೆಕ್ಕ ಕೇಳಿ, ಎಷ್ಟು ದುಡ್ಡು ಬಂದಿದೆ ಏನು ಅಂತ ನೀವು ಕೇಳಿದರೆ ಖಂಡಿತವಾಗಿಯೂ ನೀವು ದೂಷಣೆ ಮಾಡೋಂಥದ್ದಿಲ್ಲ. ಭ್ರಷ್ಟಾಚಾರ ಆಗಿಲ್ಲ ಅಂತ ಅವರು ಹೇಳಿಲ್ಲ, ಎಲ್ಲ ಕೆಲವು ಕಡೆ ಆಗಿರ್ಬೋದು, ಅದು ಬಾಳೂರಿನಲ್ಲಿ ಆಗಿಲ್ಲ, ಇದು ಮೊನ್ನೆ ನೋಡು ದಾರದಳ್ಳಿನಲ್ಲಿ ಆಗಿಲ್ಲ. ಶಾಸಕರೇ, ನಾನು ನಿಮ್ಗೆ ಹೇಳೋದು ಇಷ್ಟೇ ನೋಡಿ, ಅಲ್ಲಿ ದಾರದಳ್ಳಿ ಕಥೆನೂ ಅದೇ, ಈ 300 ಸೈಟ್ಗಳಿಗೆ ನೀವು ವ್ಯವಸ್ಥೆ ಮಾಡಿದ್ದೀರಿ ಜಾಗದ್ದು, ಆದರೆ ಆದಷ್ಟು ಬೇಗ ಕೊಡಿ. ಅಲ್ಲಿಂದ ಬಾಳೂರಿನವರು ಕೇಳಿದ್ದಾರೆ, ಈಗ ಸುಮಾರು ಅವರು 400 ಎಕರೆ ಇದೆ ಜಮೀನು, ಆದರೆ ಅದು ಇವತ್ತು ಎಲ್ಲೆಲ್ಲೂ ಫಾರೆಸ್ಟ್ ಒಳಗೆ ಏನೇನೋ ಗೊಂದಲ ಆಗಿದೆ. ಹಾಗಾಗಿ ಮಂಜೂರು ಹೇಳಿದಾಗೆ ಈ ಏನು ಕಂದಾಯ ಭೂಮಿ ಗುಡ್ಡದಲ್ಲಿದೆ ಅದನ್ನ ಫಾರೆಸ್ಟಿಗೆ ವರ್ಗಾಯಿಸಿ, ಏನು ಊರೊಳಗೆ ಫಾರೆಸ್ಟ್ ಇದೆ ಅದನ್ನ ಕಂದಾಯ ಭೂಮಿ ಮಾಡಿ. ಆಗ ನಿವೇಶನಕ್ಕೆ ಮತ್ತು ಇನ್ನು ಮುಂದೆ ಸರ್ಕಾರ ಕೊಡ್ತಕ್ಕಂಥ ಯಾವುದೇ ಸವಲತ್ತುಗಳಿಗೆ ಗ್ರಾಮ ಪಂಚಾಯತಿನಲ್ಲಿ ಜಾಗ ಇರುತ್ತೆ ಅಂತ ಇಷ್ಟು ಹೊತ್ತು ನಮ್ಮ ಜೊತೆ ಮಂಜು ಅವರು ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಈ ಕತೆ 2 ಇದು, ಇನ್ನು ನಾಡಿದ್ದು ಮಂಗಳವಾರ ಮತ್ತೆ ಬರ್ತೀನಿ ಕತೆ 3, ಅದರಲ್ಲಿ ನೋಡೋಣ ಇನ್ನೊಂದು ಗ್ರಾಮ ಪಂಚಾಯತಿ ಕತೆ ಏನಾಗಿದೆ ಅಂತ ಹೇಳ್ತಾ. ಓಕೆ ಸರ್, ಮಂಜು ಅವರೇ, ನೀವು ಸ್ಟುಡಿಯೋಕ್ಕೆ ಬಂದು ನಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನೋಡಿ, ಗೊತ್ತಿರಲೇ ಇಲ್ಲ ಈಗ ಎಲೆಕ್ಟ್ರಿಸಿಟಿ ಬಿಲ್ ಹೆಂಗೆ ಕಟ್ತಾರೆ, ಬೇರೆ ಬೇರೆ ವಾಟರ್ ಟ್ಯಾಕ್ಸ್, ನಾವು ಯಾಕೆ ಕಂದಾಯ ಕಟ್ಟಬೇಕು ಅಂತಿದ್ರಿ. ಈಗ ಅರ್ಥ ಆಗುತ್ತೆ ಜನಗಳಿಗೆ ಕಂದಾಯ ಯಾಕೆ ಕಟ್ಟಬೇಕು ಅಂದರೆ, ನಿಮ್ಮನೆ ರೋಡ್ನ ಕೊಚ್ಚೋದಕ್ಕೆ, ನಿಮ್ಮನೆ ಹತ್ರ ಹರಿತಿರೋ ನೀರನ್ನ ಬಿಡಿಸೋದಕ್ಕೆ. ಒಂದಷ್ಟು ಭಾಳ ದೊಡ್ಡ ದುಡ್ಡಲ್ಲ ನಿಮ್ಮ ಕಂದಾಯನ, ಅವ್ರೇನು ಭಾಳ ದೊಡ್ಡ ದುಡ್ಡು ಕೊಡೋಂಥದ್ದಲ್ಲ. ಹಾಗಾಗಿ ಹಾಗೆ ಮಾಡಿದರೆ ಕನಿಷ್ಠ ಗ್ರಾಮ ಪಂಚಾಯತಿ ಒಂದಷ್ಟು ಇಂಪ್ರೂವ್ ಆಗ್ಬೋದು. ಗ್ರಾಮ ಪಂಚಾಯತಿ ನಿಮ್ಮದೇ, ಅವರೆಲ್ಲ ನಿಮ್ಮದೇ ಗ್ರಾಮ ಪಂಚಾಯತಿ, ನೀವು ಕೇಳಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡೋ ಬದಲು ನನ್ನನ್ನೇ ಕೇಳಿ, ನಾನೇ ಹೇಳ್ತೀನಿ ಅಂತ ಮಂಜು ಅವರು ಹೇಳ್ತಾರೆ. ಓಕೆ ಸರ್, ಇಲ್ಲಿವರೆಗೆ ಬಂದ್ರಿ, ಒಳ್ಳೆ ವಿಚಾರಗಳನ್ನ ಗ್ರಾಮ ಪಂಚಾಯತಿ ತಿಳಿಸಿದ್ರಿ, ಯಂಗ್ಸ್ಟರ್ಸ್ ಇದ್ದೀರಿ, ನಿಮಗೂ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಮನಸ್ಸಿದೆ. ನಿಮ್ಮ ಹೆಸರನ್ನ ಆ ಭಾಗದಲ್ಲಿ ಭಾಳಷ್ಟು ಜನ ಮಾತಾಡ್ತಾರೆ, ನಾನು ಕೇಳಿದ್ದೀನಿ ನ್ಯೂಸಿಗೆ ಬಂದಾಗ. ಹಾಗಾಗಿ ನಿಮಗೆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಡಲಿ. ಈಗ ಸಾಮಾನ್ಯವಾಗಿ ಇಲ್ಲಿ ಇದ್ದವ್ರು ಏನು ಗೊತ್ತಾ, ಗ್ರಾಮ ಪಂಚಾಯತಿಯಲ್ಲಿ ನಾನು MLA ಆಗಬೇಕು ಅಂತ ಆಸೆ, ಆಮೇಲೆ MLC, ಆಮೇಲೆ MP, ರಾಜ್ಯಸಭಾ ಮೆಂಬರು, ಕೊಟ್ಟರೆ ರಾಷ್ಟ್ರಪತಿ ಆಗ್ಬೇಕನ್ನೋ ಆಸೆ ಇದೆ. ಅದು ನೀವು ಗ್ರಾಮ ಪಂಚಾಯತಿಗೆ ನಾನು ಸೀಮಿತ ಆಗಿರ್ತೀನಿ. ನನ್ನ ಅವಧಿನಲ್ಲಿ ನನ್ನ ಗ್ರಾಮ ಪಂಚಾಯತಿಗೆ, ನನ್ನೂರಿಗೆ ಏನು ಬೇಕು ಅಷ್ಟನ್ನ ಕೆಲಸನ ಮಾಡ್ತೀನಿ ಅನ್ನೋ ಮನೋಭಾವ ಹೊಂದಿದ್ರಿ. ಅದು ಯಾಕೋ ಗೊತ್ತಿಲ್ಲ, ಮೊನ್ನೆ ದಾರದಳ್ಳಿ ಅಧ್ಯಕ್ಷರು ಅದನ್ನೇ ಹೇಳಿದರು, ಮುಂದಕ್ಕೆ ನನಗೆ ಏನು ಅವಕಾಶ ಕೊಟ್ಟರು ನಾನು ಹೋಗಲ್ಲ ಅಂತ. ನೀವು ಅದೇ ಮಾತು ಹೇಳ್ತಾ ಇದ್ರಿ. ನೋಡೋಣ, ಒಂದು ಒಳ್ಳೆ ಅವಕಾಶ
ಬಂದರೆ ಬೇಡ ಅನ್ಬೇಡಿ, ಸಮಾಜ ಸೇವೆ ಮಾಡೋಂಥವ್ರಿ ನಿಮಗೊಂದು ಒಳ್ಳೆ ಅವಕಾಶ ಸಿಗಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ. ನೀವು ಇನ್ನೇನು ಹೇಳಕ್ಕಿದ್ದೀರಿ ಸರ್ ಕೊನೆದಾಗಿ ಏನಿಲ್ಲ, ನಮ್ಮನ್ನು ಕರೆಸಿ ನಿಮ್ಮ ವಿನ್ ಟಿವಿ ಅವರು ನಮ್ಮನ್ನ ಸಂದರ್ಶನ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಓಕೆ ಸರ್. ಹಾಗೂ ವೀಕ್ಷಣೆ ಮಾಡಿದ ನಮ್ಮ ಎಲ್ಲ ಸ್ನೇಹಿತರಿಗೂ ಅವರಿಗೂ ಧನ್ಯವಾದ ತಿಳಿಸ್ತಾ, ನಮ್ಮ ಪಂಚಾಯತಿಗೆ ನೀವು ಒಂದು ವಿಸಿಟ್ ಮಾಡಿ. ಈಗ ಹೊಸದಾಗಿ ಒಂದು ಬಿಲ್ಡಿಂಗ್ ಎಲ್ಲ ಮಾಡ್ತಾ ಇದೀವಿ, ಸದ್ಯದಲ್ಲಿ ಓಪನ್ ಇಟ್ಕೊಂಡಿದ್ವಿ. ಎಲ್ಲರಿಗೂ ಕರಿತೀವಿ, ಎಲ್ಲರೂ ಬನ್ನಿ, ಸಾಕಾರ. ಧನ್ಯವಾದ. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಗಣೇಶ್.